ನನ್ನ ಮಗಳು ಜೀವನ ಹಿಂಗಾಗೋಯ್ತಲ್ಲ. 22 ವರ್ಷಕ್ಕೆ ಮದುವೆ ಮಾಡಿ ನಾನು ನನಗೆ ಆ ತಾಕತ್ ಐತೆ. ಯಾಕಂದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಯಾವನಿಗೂ ಯಾವಳಿಗೂ ಹೆದರ್ಕೊಂಡು ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಜಮೀನು ಇಟ್ಕೊಂಡು ನೀವು ಬೆಂಗಳೂರಿಗೆ ಹೋಗಿ ಹೋಟ್ಲಲ್ಲಿ ಪಾತ್ರೆ ತೊಳಿಬೇಕು ಅನ್ನೋದು ಏನಿತ್ತು? ಊರಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡಿರಿ ಇವರು ಅಂದರೆ ಇವ್ರು ಒಬ್ಬಪ್ಪಂಗಂತೂ ಹುಟ್ಟೇ ಇಲ್ಲ. ಹೇಳು ಕ್ಯಾರೆಕ್ಟ್ರು ಸರಿ ಇಲ್ಲ, ಇವಳಿಂದ ಸತ್ತೋದ ಅನ್ನೋ ಥರ ಮಾಡೋರಲ್ಲ ಅವ್ರಿಗೆ. ನನ್ನ ಗಂಡ ಸತ್ತ ದಿನ ಮಾತಾಡೋರಲ್ಲ ಎಷ್ಟು ಹೊಟ್ಟೋರಿತದೆ ನನಗೆ. ಇಲ್ಲ ಅಂಥ ಪತಿವ್ರತೆ ಗರ್ತಿರಾಗಿದ್ರೆ ಇವರು ಅವತ್ತೇ ಕೇಳಬೇಕಿತ್ತು. ಇಲ್ಲಿ ನನ್ನ ಮಗಳನ್ನ ಕಷ್ಟಪಟ್ಟು ಒಂದೊಂದು ರೂಪಾಯಿ ಜೋಡಿಸಿ ಕಾನ್ವೆಂಟ್ಗೆ ಸೇರಿಸಿರೋಳು ನಾನು. ಇವತ್ತು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆಲ್ರೆಡಿ 8 ಕಾಲಾಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ವ ಹಿಂದಿನ ವ್ಲಾಗಲ್ಲಿ ನಾನು ಹಾಸ್ಪಿಟ್ಲಿಗೆ ಹೊರಟೆ. ವರ್ಷಿತಾ ಅಂದವೇ ಆ ಕಡೆಯಿಂದ ಬರ್ತಾಳೆ. ಸೊ ಅವಳ ಟೈಮಿಂಗ್ಸ್ಗೂ ನನ್ನ ಟೈಮಿಂಗ್ಸ್ಗೂ ಮ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿಯಾಗಿ ನಾನು ಕೂತಿದ್ದೀನಿ. ಅವಳು ಅಲ್ಲಿ ಹೊರಟಾಗ ನಾನು ಇಲ್ಲಿ ಹೊರಡೋಣ ಅಂಥೇಳಿ ಮನಸ್ಸಲ್ಲಿ ಹೊಸಿ ಭಯ ಐತೆ. ಎಲ್ಲೋ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಬೇರೆ ಹೇಳ್ಬಿಟ್ಟೈತೆ 3 ಜನ ಹಿಡ್ಕೊತಾರೆ ಕೈ ಕಾಲು ಅಳ್ಳಾಡ್ದಂಗೆ ಅಂತ. ಆ್ಯಂಡ್ ಮಾಡಿಸ್ಕೊಳಕ್ಕೆ ಒಂಥರ ಭಯ. ಎಂಡೋಸ್ಕೋಪಿನ ಮಾಡಿಸ್ಕೊಂಡು ಮೇಲೆ ಏನು ರಿಪೋರ್ಟ್ ಬರುತ್ತೆ ಅಂತ ಭಯ ನನಗೆ. ಅದು ಖಾಲಿ ಹೊಟ್ಟೆಲಿ ಹೋಗ್ಬೇಕಂತೆ. ಒಂದೇ ಒಂದು ಡ್ರಾಪ್ ನೀರು ಕೂಡ ಕುಡ್ದಿಲ್ಲ ನಾನು. ಹೊರಟೆ, ನೋಡೋಣ ರಿಪೋರ್ಟ್ ಏನು ಬರುತ್ತೆ, ಏನು ಹಣೆ ಬರ ನಂದು ಅಂತ ಹೇಳಿ ರಾಯರಿಗೆ ಕೈ ಮುಗ್ದೆ. ಸ್ನಾನ ಮಾಡಿಲ್ಲ, ಟೈಮ್ ಆಗುತ್ತೆ ಅಂತೇಳಿ ಬಂದು ಸ್ನಾನ ಮಾಡಿ ದೀಪ ಹಚ್ತೀನಿ. ಹಾಗೆ ರಾಯರಿಗೆ ಕೈ ಮುಗ್ದುಬಿಟ್ಟು ಹೊರಟಿದ್ದೀನಿ. ಇವಾಗ ಕೊನೆ ತನಕ ನೋಡಿ ನನ್ನ ಹಣೆ ಬರ ಏನಾಗುತ್ತೆ ಇವತ್ತು ಅಂತ ನಿಮಗೂ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನನಗೆ ಧೈರ್ಯನೇ ಇಲ್ಲ. ಇಲ್ಲಿ ಹೆಂಗೋ ಒಂಚೂರು ಧೈರ್ಯ ಅದು. ಹಾಸ್ಪಿಟ್ಲಿಗೆ ಹೋದ್ರಂತೂ ಫುಲ್ಲು ಮೀಟ್ ಆಫು. ನನಗೆ ಅದು ಹೆಂಗೆ ಮಾಡಿಸ್ಕೋತೀನೋ ಏನೋ ಅದೇನೋ ನಂಗೊಂದು ಗೊತ್ತಿಲ್ಲ. ಒಟ್ಟಿಗೆ ಈ ವ್ಲಾಗ್ ಹೆಂಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಆಫ್ಟರ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಾ ಇಲ್ವಾ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಪಾಸಿಟಿವಾ ನೆಗೆಟಿವಾ ಅನ್ನೋ ಥರದ್ದೆಲ್ಲ ಟೆನ್ಷನ್ಸ್ ಇರುತ್ತೆ ಅಲ್ವಾ. ನೋಡೋಣ ಹೆಂಗೆ ಸಾಧ್ಯ ಹಾಗೆ ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಮತ್ತೆ ಸಿಗೋಣ. ನೋಡಿ, ಬಸ್ ಸ್ಟಾಪ್ ಹತ್ರನೇ ಅಪ್ಪಾಜಿ ಇತ್ತು. ನಾನೆಲ್ಲಿ ಗೇಟ್ ಹತ್ರ ಬಿಟ್ಕೊಡ್ತೀನಿ ಅಂತು. ಹಾಗಾಗಿ ಸರಿ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇದೇ ನಮ್ಮೂರು. ನಿಧಾನ ಮಾಡು ನವಿಲದೆ ವಿಡಿಯೋಗೆ ನಮ್ಮ ಸಾಲಿಗ್ರಾಮ ತಾಲೂಕು ಆದಮೇಲೆ ಅಕ್ಕಪಕ್ಕ ಇರುವಂಥ ಹಳ್ಳಿ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಇದು ಬೋರ್ಡ್ ಬಂದು ಇವಾಗ ಹೊಸದಾಗಿ ಮಾಡಿಸಿರೋವಂಥದ್ದು ಚೆನ್ನಾಗಿದೆ ಅಲ್ಲ. ಅದೇ ಆಯಿತಾ, ನಮ್ಮೂರಿಂದ ಮುಂದೆ ಇನ್ನೊಂದು ಊರು ಬರುತ್ತೆ. ಅಲ್ಲಿ ಗೇಟ್ ಹತ್ರ ಬಸ್ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ಹೋಗೋಣ ಅಂತೇಳಿ ಅಪ್ಪಾಜಿಗೆ ಕೆಲಸ ಆಯಿತು ಸಾಲಿಗ್ರಾಮ ಬಿಟ್ಕೊಡೋಕ್ಕೆ. ಹಂಗೂ ಬಿಟ್ಕೊಡ್ತೀನಿ ಅಂತೂ ನಾನೇ ಬೇಡ ಅಂದೆ. ಯಾಕಂದರೆ ವರ್ಷಿತ ಇನ್ನೂ ಬಂದಿಲ್ವಂತೆ. ಅವ್ಳ ತಮ್ಮನ ಬೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳಂತೆ. ಅದಕ್ಕೋಸ್ಕರ ಇವಾಗ ನನಗೆ ಎಷ್ಟು ಇಷ್ಟ ಅಂದರೆ, ನನಗೆ ತುಂಬ ದಿನದಿಂದ ನನ್ನ ವೀಡಿಯೋದಲ್ಲಿ ನವಿಲು ತೋರಿಸ್ಬೇಕು ಅಂತ. ಯಾಕಂದರೆ ನಾನು ಓಡಾಡ್ತಾ ಇರಬೇಕಾದ್ರೆಲ್ಲ ನವಿಲು ನೋಡ್ತೀನಿ. ಬಟ್ ಕ್ಯಾಮ್ರಾ ಓಪನ್ ಮಾಡಿ ಅದನ್ನು ತೋರಿಸೋಷ್ಟರಲ್ಲಿ ಆ ನವಿಲುಗಳೇ ಇರಲ್ಲ. ಇವತ್ತೇನಾಯಿತು ಅಂದರೆ, ನಮ್ಮೂರ ಹತ್ರನೇ ಇನ್ನೂ ಬರಬೇಕಾದ್ರೆ ಮರದ ಮೇಲೆ ನವಿಲು ಕೂತಿತ್ತು. ಒಂಥರ ಗರಿ ಎಲ್ಲ ಫುಲ್ ಉದ್ದ ಆಯಿತು, ಸಖತ್ತಾಗಿತ್ತು. ನಾನು ವೀಡಿಯೋ ಮಾಡಬೇಕಂತ ಆ್ಯಕ್ಚುಲಿ ಬೈಕ್ನ ನಿಲ್ಲಿಸ್ಬಿಟ್ಟು ಅಪ್ಪಾಜಿ ಬೈಕ್ನ ಆ ಮೊಬೈಲಲ್ಲಿ ವೀಡಿಯೋ ಮಾಡಿದೆ. ಬಟ್ ಏನಾಗಿದೆ ಅಂದರೆ, ನಾನು ವೀಡಿಯೋಗೆ ಹಿಂಗೆ ಇಟ್ಕೊಂಡಿದ್ದೀನಿ ಫೋನ್ನ, ಬಟ್ ಆನ್ ಮಾಡಿಲ್ಲ. ಖುಷಿಲಿ ಎಕ್ಸೈಟ್ಮೆಂಟು. 2 ನವಿಲು, ಒಂದು ಕೆಳಗಡೆ ಗದ್ದೆ ಒಳಗಡೆ ಐತೆ, ಇನ್ನೊಂದು ಚಿಕ್ಕದು ಮರದ ಮೇಲೆ ಕೂತ್ಕೊಂಡೈತೆ. ಗರಿ ಎಲ್ಲ ಫುಲ್ಲು ಕೆಳಗಡೆ ಬಂದೈತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೊಂಥರ ಖುಷಿ. ಅಯ್ಯೋ ಫೈನಲಿ ನನ್ನ ವೀಡಿಯೋದಲ್ಲಿ ನವಿಲನ್ನ ಲೈವ್ ಆಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅನ್ನೋ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಆನ್ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಸರಿ ಆಯಿತು ಅಂದ್ಬಿಟ್ಟು ಅದು ಆಫ್ ಮಾಡಿದೆ. ಆನ್ ಆಗಿದೆ ಅಂತೇಳಿ ಆಫ್ ಮಾಡಿದೆ. ಬಟ್ ಅದು ಆವಾಗಲೇ ಆನ್ ಆಗಿರೋದು. ಹಂಗೆ ಮಾಡಿಬಿಟ್ಟು ಅಪ್ಪಾಜಿ ಬೈಕ್ ಹತ್ಕೊಂಡು ಬಂದೆ. ನೋಡೋಣ ಅಂದ್ಬಿಟ್ಟು ಗ್ಯಾಲ್ರಿ ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಬಂದಿದೆ ವೀಡಿಯೋದಲ್ಲಿ ಅಂತ. ಅದು ನೋಡಿದ್ರೆ ಫ್ರೆಂಡ್ಸ್ ವೀಡಿಯೋನೇ ಆಗಿಲ್ಲ. ನಂಗೆ ಬೆಳಗ್ಗೆಲ್ಲೇ ಬೇಜಾರಾಗೋಯ್ತು. ಎಷ್ಟು ಚೆಂದ ಇತ್ತು ಅಂದರೆ ನೀವುಗಳು ಖುಷಿ ಪಡೀರಿ. ಅಷ್ಟು ಚೆನ್ನಾಗಿ ಕೂತಿತ್ತು ನವಿಲು. ಅದಕ್ಕೆ ಅಪ್ಪಾಜಿ ಬೆಳಗ್ಗೆಲ್ಲೇ ಬಂದರೆ ಇಲ್ಲೆಲ್ಲ ಇರ್ತವೆ, ವೀಡಿಯೋ ತಾನೇ ಮಾಡ್ಕೊಳಿವೆ ಬಿಡು ಅಂತು. ನೋಡೋಣ, ಅಪ್ಪಾಜಿ ಜೊತೆ ಒಂದಿನ ಬೇಗ ಬಂದು ವೀಡಿಯೋ ಮಾಡ್ತೀನಿ. ಅದು ನನಗಿಷ್ಟ. ನನ್ನ ವೀಡಿಯೋದಲ್ಲಿ ನವಿಲನ್ನ ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಒಂಥರ ಕನಸು ಅಂತಲೇ ಅಂದ್ಕೊಳ್ಳಿ. ಇವಾಗ ಬಸ್ ಬರುತ್ತೇನೋ ಟೈಮಿಂಗ್ಸ್ ಅನ್ಕೋತೀನಿ. ಇವಾಗ ಆ ಕಡೆ ಒಳನರಸೀಪುರ ಬಸ್ ಹೋಯ್ತು, ನೀವು ನೋಡಿದ್ರಲ್ವ, ಅಲ್ಲಿ ಹೋಗ್ತಾ ಇದೆ. ಇವಾಗ ಒಳನರಸೀಪುರ ಕಡೆಯಿಂದ ಬರಬೇಕು ಸಾಲಿಗ್ರಾಮಕ್ಕೆ. ಸೊ ಹೋಗ್ತೀನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ.
ದೇವರು ಕೆಲವೊಂದನ್ನು ಬಾಗಿನೇ ಕಿತ್ಕೊಬಿಡ್ತಾನಂತೆ. ನಿಮ್ಗೆ ಅರ್ಥ ಆಯಿತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಯಾಕಂದರೆ ಪ್ರತಿ ಸಲ ಬಸ್ ಸ್ಟಾಪಲ್ಲಿ ನಾನು ಬಂದಾಗ ಹೂ ತೊಗೊಳ್ಳಿ ಅಂತಾರೆ. ನಂಗೆ ತುಂಬ ಬೇಜಾರಾಗತ್ತೆ. ಸರಿ ಅಂತ ಹೇಳಿ ನಾವು ಬಸ್ ಹತ್ತಿ ಇಳಿದು ಫೈನಲಿ ಹಾಸ್ಪಿಟ್ಲ್ ರೋಡ್ ಹತ್ರ ನಡ್ಕೊಂಡು ಬರ್ತಾ ಇದ್ದೀವಿ. ನನಗೆ ಎಷ್ಟು ಭಯ ಆಗೈತೆ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಮಾತ್ರ ನಗ್ತಾ ಇರ್ತೀನಿ. ಫೈನಲಿ ಹಾಸ್ಪಿಟಲ್ ಹತ್ರ ಬಂದು ಇದೇ ಪ್ರೈವೇಟ್ ಹಾಸ್ಪಿಟಲ್ ಅಪ್ಪಾಜಿಗೂ ತೋರಿಸಿದ್ದು, ಅಪ್ಪಾಜಿಗೂ ಎಂಡೋಸ್ಕೋಪಿ ಮಾಡಿಸಿದ್ದು ಇಲ್ಲೇ ನಾನು ತೋರಿಸಿದ್ದು. ಇದು ತೋರ್ಸೋಕ್ಕಿಂತ ಮುಂಚೆ ಟೋಕನ್ ತೊಗೊಂಡು ಸ್ಲಿಪ್ ಕೊಟ್ಟರು, ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡೆ. ಕರಿತೀವಿ ಬನ್ನಿ ಅಂದರು. ಆಮೇಲೆ ನಮಗೆ ಮಾಸ್ಕ್ ತೊಗೊಳ್ಳಿ ಅಂದರು ಅಂದ್ಬಿಟ್ಟು ನಾನು ಒಬ್ಬಳೇ ತೊಗೋಬೇಕಲ್ಲ ಅಂತೇಳಿ ವರ್ಷಿತಾಗೂ ಮಾಸ್ಕ್ ತೊಗೊಟ್ಟೆ. ಬಟ್ ನಾನು ತೊಗೊಂಡ್ಮೇಲೆ ಲಾಸ್ಟಲ್ಲಿ ಅಂದ್ಕೊಂಡೆ ಯಾರೂ ತೊಗೊಂಡಿಲ್ಲ, ನಾವಿಬ್ರಿಗೆ ತೊಗೊಳಕ್ಕೆ ಹೇಳ್ಬಿಟ್ರಾ ಅಂತ. ಹಾಗೆ ಟಿ ವಿನೂ ಹಾಕಿದ್ರು, ದರ್ಶನ್ ಸರ್ದು ಸಾಂಗ್ ಬರ್ತಾಯಿತ್ತು. ಟಿ ವಿನೂ ಅಪ್ಪ ಒಂದೇ ಸತಿ ಸತ್ತೋಗ್ಬಿಟ್ರಿವೆ ಇವೆಲ್ಲವ ಬೇಡ ಕಣವ. ಜ್ಯೂಸ್ ನೀನು ತಗೊಟ್ಟಾ? ಅದೇ ನಿಮ್ಮ ಫ್ರೆಂಡ್ ಹತ್ರ ಜ್ಯೂಸ್ ತೆಗೆಸ್ಕೊಬರ್ತೀನಿ ORS ಜ್ಯೂಸ್ ಅಂತ ಕುಡಿದ್ಬಿಟ್ಟು ಅಲ್ಲ ಕೈಯೆಲ್ಲ ಜೋಗ್ ಬಂದ್ಬಿಡ್ತು, ಒಂಥರ ತಲೆಯೆಲ್ಲ ಲೈಟಾಗಿ ಒಂಥರ ಸುತ್ತದಂಗೆ ಹೋಗ್ಬಿಡ್ತು. ಏನಿಷ್ಟು ಉದ್ದ ಅದೇ ಕಣ್ಣೆ ವೈರು ಯಪ್ಪ ದೇವರೇ. ನಾನು ಏನು ನೀನು ಅನ್ಕೊಂಡಿದ್ದಷ್ಟು ಏನು ಇದಾಗಲಿಲ್ವಲ್ಲ. ನೀನು ಹೊಸಿ ಭಯ ಪಡ್ತಿದ್ದ? ಭಾಳ ಫೀಲ್ ಆಯ್ತು. ಯಾಕೆ ನೀನು ಅನ್ಕೊಂಡಿರೋಷ್ಟೇನು ನೋವಾಗಲಿಲ್ವಲ್ಲ? ನೋವು ಆಯಿತು, ನಮ್ಗೆ ಎಷ್ಟು ಬಿ ತಡ್ಕೊಳಕ್ಕಾಗಲಿಲ್ಲ. ಒಳ್ಳೆ ಸುಮ್ಮನೆ ನಾನು ಯಾಕತ್ತೆ ಗೊತ್ತಾ, ನನಗೆ ಅಷ್ಟು ಮಿಷಿನ್ ಹಾಕಿದ್ದಕ್ಕೆ ತಡ್ಕೊಳಕ್ಕಾಗಲಿಲ್ಲ. ನನ್ನ ಗಂಡಂಗೆ ಲಾಸ್ಟಲ್ಲಿ ವೆಂಟಿಲೇಟ್ರ್ ಹಾಕಿದ್ರು, ಅದು ತುಂಬ ದಪ್ಪ ಆಯಿತು. ಆ್ಯಂಡ್ ಡಯಾಲಿಸಿಸ್ ಮಾಡಿದ್ರು ಮಿಷಿನಲ್ಲಿ, ಕೈ ಕಾಲೆಲ್ಲ ಕಟ್ಟಾಕಿದ್ರು. ಅದೆಲ್ಲ ನೆನೆಸ್ಕೊಂಡು ನಾನು ಅಳ್ತಾ ಇದ್ದೆ. 1/4 ಗಂಟೆ ಹತ್ತಿದ್ದೀನಿ ಫ್ರೆಂಡ್ಸ್ ನಾನು. ಅಲ್ಲಿಂದ ಡೈರೆಕ್ಟು ಬಸ್ ಸ್ಟಾಪಿಗೆ ಬಂದು ಬರೋ ಹತ್ರ ಅಂದವೇ ಹಾಗೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಹತ್ರ ಕೂತ್ಕೊಂಡು ರೋಡ್ ಸೈಡಲ್ಲಿ ಆಟೋ ಹತ್ರ ಮಾಡ್ತಾರಲ್ವ, ಅಲ್ಲಿ ಒಂದು ಅಜ್ಜಿ, ವಯಸ್ಸಾದ ಅಜ್ಜಿ ಮಾಡ್ತಾಯಿದ್ರು. ಅವ್ರ ಹತ್ರ ತಗೊಂಡು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀವಿ. ನಾನು ಬೇರೆ ಖಾರ ತಿನ್ನಂಗಲ್ಲ, ಮಿಷಿನ್ ಹಾಕಿಸ್ಕೊಂಡಿದ್ನಲ್ಲ ಒಳಗಡೆ. ಯಪ್ಪ ಭಗವಂತ, ಅದು ಯಾರಿಗೂ ಬೇಡ, ಯಾರಿಗೂ ಬರೋದು ಬೇಡ. ಅದಕ್ಕೆ ನಾನು ಬರೀ ಇಡ್ಲಿ ತಿಂತಾಯಿದ್ದೀನಿ. ಸೊ ತಿಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಬೇಕ್ರಿಗೆ ಬಂದಿದ್ದೀನಿ ಆ ಪಾಪುಗೆ, ಅಂದರೆ ನಮ್ಮ ಪಾಪುಗಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ. ಆ ಪಾಪುಗೆ ಏನಾದರೂ ತೊಗೊಳ್ಳೋಣ ಅಂತ, ಬಿಕಾಸ್ ಅವರಿಗೆ ಹುಷಾರಿರಲಿಲ್ಲ, ನಾನು ನೋಡೋಕೆ ಹೋಗಿರಲಿಲ್ಲ. ಆಂದವೇ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ. ರಿಪೋರ್ಟು ಕೈಲಿದೆ, ಅದನ್ನು ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ. ಇವಾಗ ತೊಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ವರ್ಷಿತ ಐಸ್ ಕ್ರೀಮ್ ತಿಂತಿದ್ದೆ, ನಾನೇನು ತಿಂತಾ ಇಲ್ಲ. ಭಯ ಅದಕ್ಕೆ ಏನು ತಿಂತಾ ಇಲ್ಲ, ಬೇಡ ಸ್ವಲ್ಪ ದಿನ ಅಂತ. ಎಷ್ಟಾಯ್ತು? ಅದೊಂದು ಐಸ್ ಕ್ರೀಮ್ ಸರಿ ಅಂತ ಬೇಕ್ರಿಲಿ ಐಟಮ್ಸ್ ಎಲ್ಲ ತೊಗೊಂಡು ಹೋದೆ. ಅವರು ವ್ಲಾಗ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ಗೆ ಅಂದರು. ಇಲ್ಲ ಅಣ್ಣ ಯೂಟ್ಯೂಬ್ ಬಂದೆ. ಹೌದಾ, ನಮ್ಮದು ಪ್ರಮೋಟ್ ಮಾಡಿ ನಮ್ಮ ಬೇಕ್ರಿನ ಅಂದರು. ಹೌದಾ ಅಣ್ಣ ಅಂದೆ. ಸರಿ ಅಂತ ಹೇಳಿ ಅದು ಕ್ಲಿಪ್ಪಿಂಗ್ಸ್ ತೊಗೊಂಡು ಕಾಮದೇನೋ ಸ್ವೀಟ್ಸ್ ಅಂತ ಹೇಳಿ, ನಾನೇನು ತಿಂದಿಲ್ಲ, ಐಸ್ ಕ್ರೀಮ್ ತಿಂದಲು ಹಾಗೆ ಪಾಪುಗೆ ಅಂತ ಹೇಳಿ ತೊಗೊಂಡೆ. ಆಗ್ತಾ ಇರಲಿಲ್ಲ ನನಗೆ, ಖಾಲಿ ಹೊಟ್ಟೆಗೂ ಹೊತ್ಕೋ ಅದು ಎಂಡೋಸ್ಕೋಪಿ ಮಾಡಿಸ್ಕೊಂಡೆ. ಅಲ್ಲಿಂದ ಬಂದು ಲೇಟ್ ಆಗಿತ್ತು, ಆಲ್ರೆಡಿ 11:15 ಮೇಲಾಗಿತ್ತು, 11:45 ಆಗಿತ್ತು ನಾನು ತಿಂಡಿ ತಿಂದಾಗ. ಅದನ್ನು ತಿಂದು ಸ್ಕಿನ್ದು ಟ್ಯಾಬ್ಲೆಟ್ಸು ಪರ್ಸ್ಗೆ ಹಾಕೋ ಬಂದಿದ್ದೆ. ಆ ಸ್ಕಿನ್ ಟ್ಯಾಬ್ಲೆಟ್ಸ್ ತೊಗೊಂಡೆ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ ಹೇಳಿ. ಆಗ್ತಾನೇ ಇರಲಿಲ್ಲ. ಸರಿ ಅಂತ ಹೇಳಿ KR ನಗರದಿಂದ ಚುಂಚನಕಟ್ಟೆಗೆ ಬಂದು, ಚುಂಚನಕಟ್ಟೆಯಲ್ಲಿ ಬಸ್ಸೇ ಇಲ್ಲ, ಅಲ್ಲಿಗೆ ಹೊಸೂರಿಗೆ ಹೋಗಬೇಕು. ಆ್ಯಕ್ಚುಲಿ ಚುಂಚನಕಟ್ಟೆ ಹೊಸೂರಿಗೆ ನನ್ನ ಫ್ರೆಂಡ್ ಅವಳು, ನಾವು 10 ವರ್ಷದಿಂದ ಫ್ರೆಂಡ್ಸು. ನನಗೂ ಹೆಲ್ತ್ ಇಶ್ಯೂಸಿಂದ ಹೋಗಿರಲಿಲ್ಲ ನೋಡೋಕ್ಕೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಾನು ಹಾಸ್ಪಿಟ್ಲಿಗೆ ಹೋದಾಗಲೇ ತೋರಿಸ್ಕೊಂಡು ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹಾಸ್ಪಿಟ್ಲಿಗೂ ತೋರಿಸ್ಕೊಂಡು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಫ್ರೆಂಡ್ಸ್ನ ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಯಾಕಂದರೆ ಅದ್ರ ಬೆಲೆ ಗೊತ್ತು ನನಗೆ. ಸಂಬಂಧಿಕರುಗಳಿಗಿಂತ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೇಲಿ ನಿಂತಿರೋದು 1 ವರ್ಷದಲ್ಲಿ. ಹಾಗಾಗಿ ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡ್ತೀನಿ ನಾನು, ಹಾಗೆ ಗೌರವಿಸ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲವನ್ನ ಇದು ಮಾಡಿಕೊಂಡು, ಅಂದರೆ ನನ್ನದು ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು, ಅದಕ್ಕೋಸ್ಕರ ಇಷ್ಟು ದಿನದಿಂದ ನಾನು ನೋಡೋಕ್ಕೆ ಹೋಗಿರಲಿಲ್ಲ ಅವ್ರನ್ನ. ಇವತ್ತು ಹೋಗುವಂತಹ ಏನು ಭಾಗ್ಯ ಅಂತಲೇ ಅನ್ಕೋಬೋದು. ಇವತ್ತು ಅವ್ರನ್ನ ಮೀಟ್ ಮಾಡೋ ಅಂಥದ್ದಾಯಿತು. ಸರಿ ಅಂತ ಹೇಳಿ ಕೂತಿದ್ದು. ಬಸ್ ಸ್ಟಾಪಲ್ಲಿ ಬಸ್ಸೇ ಇರಲಿಲ್ಲ. ಟೈಮಿಂಗ್ಸ್ ಹೇಳಿ ಅಂದರೆ TC ಟೈಮಿಂಗ್ಸು ಹೇಳ್ತಾ ಇರಲಿಲ್ಲ. ಒಂದು ಬೀದಿ ಬೇರೆ ಗೊತ್ತಿರಲಿಲ್ಲ, ಕೇಳ್ಕೊಂಡು ಬಂದು ಇವಾಗ ಹೋಯ್ತಾ ಇದ್ದೀವಿ ಅವ್ರ ಮನೆಗೆ. ತಗೋ ಕೆಂಪುದ
ನಾವು ಇವಾಗ ಬೋಟಿ ತೊಗೋತಾ ಇದ್ದೀವಿ. ಅದನ್ನೇ ಹೇಳ್ತಾ ಇದ್ದೆ ಕೆಂಪುದ ಅಂತ. ಪ್ರೀತಿ ಮನೇಲಿ ವೀಡಿಯೋ ಮಾಡಲಿಲ್ಲ, ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂತಲ್ವ ನಾವು ಹೋಗಿದ್ದು, ಅದಕ್ಕೋಸ್ಕರ. ಅದಕ್ಕೆ ಗೊತ್ತಂತ ಅಷ್ಟು ಚಿಕ್ಕದು. ಈಗ ಬೋಟಿ ತೊಗೋತಾ ಇದ್ದೀವಿ. ಮತ್ತೆ ಚುಂಚುನಕಟ್ಟೆಗೆ ಬಂದು ಅವ್ರ ಊರಿಂದ ಇಲ್ಲಿ ಮತ್ತೆ ಸಾಲಿಗ್ರಾಮ ಬಸ್ ಹತ್ತಬೇಕು. ಇವಳು ಅಲ್ಲಿಂದ ಇನ್ನೊಂದು ಬಸ್ಸು, ನಾನು ಸಾಲಿಗ್ರಾಮದಿಂದ ಇನ್ನೊಂದು ಬಸ್ಸು. ಆಲ್ರೆಡಿ ಟೈಮ್ ಬಂದು 3:45 ಆಗಿದೆ. 3:45 ಆಗೈತೆ. ಬೋಟಿ ನೋಡ್ಬಿಟ್ನಲ್ವಾ, ಬೋಟಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬೋಟಿ ತಗೊಂಡೆ. ವರ್ಷಿತಂಗೆ ತಗೊಂಡ್ಲು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಮಳೆ ತುಂತುರು ಮಳೆ ಥರ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಮನೆಗೆ ಹೋಗೋದು 5 o'clock ಆಗೇ ಆಗುತ್ತೆ. 5 o'clock ಆಗುತ್ತೆ. ಸೊ ಇನ್ನೆಲ್ಲೂ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಚಾರ್ಜು ಇಲ್ಲ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ಇನ್ನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬಂದಾಗ ನನಗೆ ಬಸ್ ಮಿಸ್ ಆಗಿತ್ತು, ಆಟೋಗೆ ಬಂದೆ. ಆಲ್ರೆಡಿ ಮನೆಗೆ ಬಂದಾಗ 5:15 ಆಗಿತ್ತು. ಬಂದು ಕಾಫಿ ಕುಡಿಬೇಕು ಅಂತ ಮನಸ್ಸು ಹೇಳ್ತಾ ಇರೋದು, ಬಟ್ ಡಾಕ್ಟ್ರು ಕುಡಿಬೇಡಿ ಅಂತ ಹೇಳಿದ್ದಾರೆ. ಬಂದು ಒಂದು ಅರ್ಧ ಗಂಟೆ ಮಲ್ಕೊಂಡೆ. ಗುರುವಾರ ರಾಯರ ದೀಪ ಹಚ್ಚಲೇಬೇಕು ಅಂತ ಹೇಳಿ ಹೀಟರ್ ಬುಕ್ ಮಾಡಿದ್ನಲ್ವ, ಹೀಟರ್ ಇತ್ತಲ್ವ, ಕರೆಂಟ್ ಹೋಗಿತ್ತು. ಕರೆಂಟ್ ಬರೋ ತನಕ ಅರ್ಧ ಗಂಟೆ ವೆಯ್ಟ್ ಮಾಡಿ ಹೀಟ್ರ್ ಹಾಕ್ಕೊಂಡು ಮತ್ತೆ ಮಲಗಿದ್ದು. 7 ಗಂಟೆಲಿ ನಮ್ಮಮ್ಮ ತಲೆಗೆ ಸ್ನಾನ ಮಾಡಬೇಡ, ಬುಧವಾರ ಸ್ನಾನ ಮಾಡಿದ್ಯಲ್ವ, ಹೇಗಿದ್ರು ಮಾಡಬೇಡ, ಮೈ ತೊಳ್ಕೊಂಡು ದೀಪ ಹಚ್ಚು ಅಂತ. ನನಗೆ ಮನಸ್ಸು ಒಗ್ಗಲ್ಲ. ತಲೆನೋವಿದ್ರೂ ಏನು 7 ಗಂಟೆಯಲ್ಲಿ ಆಲ್ರೆಡಿ 7 ಗಂಟೆ 7:30 ಆಯಿತು. ತಲೆಗೆ ಸ್ನಾನ ಮಾಡಿದೆ. ಮತ್ತು ಏನಕ್ಕೋ ನನಗೆ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಬಿಸಿ ಬಿಸಿ ಪಲಾವ್ ತಿನ್ನಬೇಕು ಅಂತ. ಸ್ವಲ್ಪ ಮಳೆ ಗಾಳಿಲೆಲ್ಲ ಬಂದು ಆಮೇಲೆ ಬೆಳಗ್ಗೆಯಿಂದ ನಾನು ಬಿಸಿಲಲ್ಲೆಲ್ಲ ಸುತ್ತಿದ್ದು. ಆಗ ನಮ್ಮ ಅಪ್ಪಾಜಿ ಹಂಗೂ ಬೈತಾ ಇತ್ತು. ಪಲಾವ್ ಮಾಡಿದ್ದು ತಿಂದು ಸ್ಕಿನ್ದು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ ನಾನು. ಅದು ಮೆಡಿಸಿನ್ಸ್ ತೊಗೊಂಡೆ. ತುಂಬ ಅಂದರೆ ತುಂಬ ತಲೆನೋವು. ಎಷ್ಟು ತಲೆನೋವು ಅಂದರೆ ಗೋಡೆಗೆ ಕೆಚ್ಕೊಬಿಡ್ಲ ನನ್ನ ತಲೆನ ಅನ್ನೋಷ್ಟು ತಲೆನೋವು. ಆಗ್ತಾಯಿಲ್ಲ, ಬಿಡ್ಲ ಅನ್ನೋಷ್ಟು ತಲೆನೋವು. ಹಾಗಾಗಿ ಹಂಗೂ ಕೂಡ ಮೊನ್ನೆ ವೀಡಿಯೋನು ನಾನು ಅಪ್ಲೋಡ್ ಮಾಡಿಲ್ಲ, ಬಿಕಾಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲೆಲ್ಲ ಸುತ್ತಾಟ, ಟೆನ್ಷನ್ನು, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಎಮೋಷನ್ಸು. ಮನೆಗೆ ಬಂದೆ, ಅದು ಹೆಂಗೆ ತಲೆನೋವು. ಮೊನ್ನೆ ವೀಡಿಯೋನು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ನೆನ್ನೆ ವ್ಲಾಗ್ನೂ ಕೂಡ ನಾನು ಕಂಟಿನ್ಯೂ ಮಾಡಲಿಲ್ಲ. ಇಷ್ಟೆಲ್ಲ ಆಯಿತು. ಹಾಸ್ಪಿಟಲಲ್ಲಿ ಏನಾಯಿತು ಅಂತ ಹೇಳಿದರೆ ನಾನು ಎಲ್ಲನೂ ನಿಮಗೆ ಒಂದು ಕಡೆಯಿಂದ ಹೇಳ್ತೀನಿ. ನಾವು ಹೋಗಿ ಫಸ್ಟು ಟೋಕನ್ ತೊಗೋಬೇಕು. ಅಲ್ಲಿ ಟೋಕನ್ ತೊಗೊಂಡು ಆ್ಯಂಡ್ ಅವ್ರು ಕೂಗ್ತಾರೆ. ಅವ್ರು ಕರೆದಾಗ ನಾವು ಹೋಗಬೇಕು. ಮಾಸ್ಕ್ ಬೇರೆ ತೊಗೊಳ್ಳಿ ಅಂದರು, ತಗೊಂಡೆ. ಫಸ್ಟ್ ನಂಗೆ ಏನೇನು ಆಗ್ತಾ ಇದೆ ಅಂತೇಳಿ ಒಬ್ಬರು ನರ್ಸು ಬರ್ಕೋತಾರೆ. ಫಸ್ಟು ಅಲ್ಲಿರುವಂಥದ್ದು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಾನು. ಅದನ್ನು ಬರ್ಕೊಂಡಾದ ನಂತರ ನಾವೊಂದು 1/4 ಗಂಟೆ ವೆಯ್ಟ್ ಮಾಡಿದ್ವೇನೋ. ಡಾಕ್ಟರ್ ಹತ್ರ ಕರೆದ್ರು. ನಂಗೆ ಒಬ್ಬಳಿಗೆ ಹೋಗೋಕ್ಕೆ ಭಯ. ವರ್ಷಿತಾನೂ ಕರ್ಕೊಂಡೋದೆ. ಡಾಕ್ಟರ್ ಏನಾಗ್ತಿದೆ ಅಂದರು. ಸರಿ ಚುಚ್ಚಿದಂಗೆ ಆಗ್ತಾ ಇದೆ ನಂಗೆ 1.5 ತಿಂಗಳಿಂದ. ಸೊ ಹಿಂಗೆ 2 ಕ್ಲಿನಿಕಿಗೆ ತೋರಿಸ್ದೆ. ಇನ್ಫೆಕ್ಷನ್ ಅಂತೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಹುಷಾರಾಗಿತ್ತು. ಬಟ್ ನಾನ್ ವೆಜ್ ತಿಂದ ಮೇಲೆ ನಂಗೆ ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಆದ್ರೂ ಕಂಟಿನ್ಯೂಸ್ ಆಗಿಲ್ಲ, ಬಟ್ ಬಿಟ್ಟು ಹತ್ರ ಚುಚ್ಚಿದಂಗೆ ಬರ್ತಾ ಇದೆ ಅಂತ. ಫಸ್ಟ್ ಕೇಳಿದ್ದೇನೆ, ಊಟ ನುಂಗೋಕ್ಕಾಗ್ತಾ ಇಲ್ವಾ, ಏನಾದರೂ ಸಿಗಾಕೊಂಡಂಗೆ ಆಗ್ತಿದೆಯಾ ಅಂತ. ಬಿಕಾಸ್ ಕ್ಯಾನ್ಸರ್ ಥರ ಆದರೆ, ಗಂಟ್ಲು ಕ್ಯಾನ್ಸರ್ ಥರ ಆದರೆ ಆ ಸಮಸ್ಯೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಪ್ಪಾಜಿಗೂ ಕೂಡ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗ್ತಿದ್ದಕ್ಕೆ ಕ್ಯಾನ್ಸರ್ ಅಂತ ಹೇಳಿ ನಮ್ಮನ್ನ ಹೆದರಿಸ್ಬಿಟ್ಟಿದ್ರು. ಆವಾಗ ನಾನು ನಮ್ಮ ಹಸ್ಬೆಂಡ್ ಮನೆ ಇದೆ, ಅಲ್ಲಿಂದ ಹೊತ್ಕೊಂಡು ಕರ್ಕೊಂಡು ಇಲ್ಲಿಗೆ ಓಡಿ ಬಂದೆ. ನಮ್ಮ ಜೀವನ ಯಾರು ಅಂದರೆ ಯಾರಿಗೂ ಬೇಡ, ನಮ್ಮ ಶತ್ರುಗಳಿಗೂ ಬೇಡ. ಅದೇನೋ ದೇವರು ಕೊಟ್ಟವ್ರಿಗೆ ಕೊಟ್ಟು ನೋಡ್ತಾನೇನೋ ಕಷ್ಟನ. ಅಷ್ಟು ನನಗೂ ಸಾಕಪ್ಪ ಅನ್ನಿಸ್ಬಿಟ್ಟೈತೆ. ನಮ್ಮ ಅಪ್ಪಾಜಿಗೆ ತೋರಿಸ್ತು. ನಮ್ಮ ಅಪ್ಪಾಜಿಗೆ ಇನ್ನೂ ತೋರಿಸ್ಬೇಕು ಆ್ಯಕ್ಚುಲಿ. ಹಂಗೂ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ನಂದು ಇದಾಯಿತು. ಡಾಕ್ಟರ್ ಅದಕ್ಕೆ ಹೇಳಿದ್ರು, ಇಲ್ಲ ಅಂದರು. ಥೈರಾಯ್ಡ್ ಚೆಕ್ ಮಾಡಿಸಿದ್ದೀರಾ ಅಂದರು. ನಾನು ರಿಪೋರ್ಟ್ ಮನೇಲೇ ಇಟ್ಬಿಟ್ಟು ಹೋದೆ. ಇಷ್ಟು ದಿನ ಪರ್ಸಲ್ಲಿದ್ದಿದ್ದು. ನಾನು ಎಂಡೋಸ್ಕೋಪಿ ಮಾಡಿಸ್ಬೇಕಲ್ವ ಡೈರೆಕ್ಟರ್, ಥೈರಾಯ್ಡ್ ರಿಪೋರ್ಟ್ ಬೇಡ ಅಂತ. ಅವ್ರು ಥೈರಾಯ್ಡ್ ರಿಪೋರ್ಟ್ ಬೇಕು ಅಂದರು. ಇಲ್ಲ ಸರ್ ನಾರ್ಮಲ್ ಇದೆ ಅಂತ ಹೇಳಿದೆ. ಇಲ್ಲೆಲ್ಲ ಮುಟ್ಟು ನೋಡಿದ್ರು. ಆಮೇಲೆ ಸೆತಸ್ಕೋಪಲ್ಲೆಲ್ಲ ಮಲಗಿಸ್ಬಿಟ್ಟೆಲ್ಲ ಚೆಕ್ ಮಾಡಿದ್ರು. ಗಂಟ್ಲನ್ನ ಟಾರ್ಚ್ ಬಿಟ್ಕೊಂಡು ನೋಡಿದ್ರು. ಅವ್ರಿಗೇನು ಗೊತ್ತಾಗಲಿಲ್ವೇನೋ. ಓಕೆ, ಒಂದು ಎಂಡೋಸ್ಕೋಪಿ ಮಾಡಿಸಿ ಅಂತ ಹೇಳಿದ್ರು. ಆಗಲೂ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ರು. ನಾನು ಡಾಕ್ಟರ್ ಹತ್ರನೇ ಮಾತಾಡಿದೆ. ಸರ್ ನಂಗೆ ತುಂಬ ಭಯ ಇದೆ, ನಮ್ಮ ಅಪ್ಪಂಗೂ ನಿಮ್ಮ ಹತ್ರನೇ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು, ಅವ್ರಿಗೂ ಎಂಡೋಸ್ಕೋಪಿ ಮಾಡಿಸಿದ್ರು. ನಂಗೆ ತುಂಬ ಭಯ ಇದೆ ಸರ್. ನನ್ನ ಫ್ರೆಂಡ್ ಇವಳು ವರ್ಷಿತಾ ಅಂತ, ಇವಳನ್ನೂ ಒಳಗಡೆ ಕರ್ಕೊಬರ್ತೀನಿ ನಾನು, ಎಲ್ಲಾದರೂ ಒಂದು ಸೈಡಲ್ಲಿ ನಿಂತಿರ್ತಾಳೆ ಅಂತ, ಪ್ಲೀಸ್ ಸರ್ ಅಂದೆ. ಸರಿ ಆಯಿತು ಅಂದರು. ಅಯ್ಯೋ ಆಯಿತು ಅಂದ್ರಲ್ಲಪ್ಪ ರಾಯರೇ ಅಂದ್ಬಿಟ್ಟು ಸರಿ ಅಂತ ಆಚೆಗೆ ಬಂದು ಒಳಗಡೆ ಒಂದು ಆಚೆ ಕಡೆ ಕೂತ್ಕೊಳ್ಳೋದಿರುತ್ತಲ್ಲ, ಆ ಕೌಂಟ್ರಿಂದ ಒಳಗಡೆ ಇನ್ನೊಂದು ಕೌಂಟ್ರ್ ಥರ ಇರುತ್ತೆ ಕೂತ್ಕೊಳ್ಳೋಕ್ಕೆ. ಅಲ್ಲಿ ಹೋಗಿ ವರ್ಷಿತನ ಕರ್ಕೊಂಡೋದೆ. ನರ್ಸ್ ಏನಂದ್ರು, ನಾವೇ ಇರ್ತೀವಪ್ಪ, ನಾನು ಇರ್ತೀನಿ, ಏನೂ ಆಗಲ್ಲ, ಏನು ನಿನಗೆ ಗೊತ್ತೇ ಆಗಲ್ಲ ಏನು ಅಂತ. ಬೇಡ ಅಂತೇಳಿ ವರ್ಷಿತನ ವಾಪಸ್ ಕಳಿಸ್ಬಿಟ್ರು.
ನನಗೆ ಎಷ್ಟು ಭಯ ಆಯ್ತೈತೆ ಅಂದರೆ ಫಸ್ಟು ನೆನೆಸ್ಕೊಂಡಿದ್ದೆ ರಾಯರೇ. ಅಲ್ಲಿ ಕೂತಿರೋದವಿಂದ ಫಸ್ಟು ಟೋಕನ್ ತಗೊಂಡೋಯ್ತು ರಾಯರೇ, ಮನೆಯಿಂದಲೂ ರಾಯರೇ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಕೂತಿದ್ದೆ ರಾಯರೇ ರಾಯರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ಕೊಂಡು ಕೂತಿದ್ದೀನಿ. ನಿಜವಾಗ್ಲೂ ಎಷ್ಟು ಹೆದರ್ಕೊಂಡಿದೆ ಅಂದರೆ ಏನಕ್ಕೆ ಹೆದರ್ಕೋತಾ ಇದ್ದೀನಿ ಅನ್ನೋದು ಕೂಡ ಮುಂದೆ ಹೇಳ್ತೀನಿ ನಾನು. ಹಂಗೆ ಅಂದ್ಕೊಂಡೇ ಕೂತಿದ್ದೆ. ಆಗ ಒಂದು 10 ನಿಮಿಷ ಕಾಲು ಗಂಟೆ ಕೂತಿದ್ದೆ. ಒಳಗಡೆ ಕರ್ಕೊಂಡು ಹೋದ್ರು, ಒಂಥರ ಹಿಂಗೆಲ್ಲ ಕರ್ಕೊಂಡೋದ್ರು. ಅದೊಂಥರ ಬೆಡ್ಡು, ಮಲ್ಕೊಳ್ಳೋ ಬೆಡ್ ಐತೆ, ಹಿಂದ್ಗಡೆನೇನೋ ಮಾನಿಟರು ಮಿಷಿನ್ಸು ಎಲ್ಲ ಐತೆ, ಮಲ್ಕೊ ಅಂದರು. ಹಾಗೆ ಒಂದು 5 ನಿಮಿಷ ಮಲಗಿದೆ, ಡಾಕ್ಟರ್ ಬರಲಿಲ್ಲ. ಯಾರೋ ಒಬ್ಬ ಕಾಂಪೌಂಡು ಜೆಂಟ್ಸ್ ಇರ್ತಾರಲ್ಲ ಅವ್ರು ಬಂದರು. ಎದ್ದು ಕೂತ್ಕೊಂಡ್ಬಿಟ್ಟೆ, ಮಲಗಿದ್ನಲ್ವ. ಯಾಕೆ ಏನಾಯಿತು ಅಂದರೆ ನಾನು ಏನೂ ಮಾತಾಡಿಲ್ಲ. ಅಂದರೆ ಇನ್ನೊಬ್ರು ದಪ್ಪಕ್ಕಿದ್ರು, ಇನ್ನೊಬ್ರು ಕಾಂಪೌಂಡ್ರು ಬಂದರು. ನಮ್ಮ ಅಪ್ಪಾಜಿ ಬೇರೆ ಹಿಡ್ದಿತ್ತು, 2-3 ಜನ ಕೈ ಕಾಲು ಹಿಡ್ಕೊತಾರೆ, ಅಳ್ಳಾಡಬಾರ್ದು, ಶೇಕ್ ಆಗಬಾರ್ದು ಅಂತ. ನಂಗೆ ಇನ್ನೂ ಭಯ ಹತ್ಕೊಬಿಟ್ಟಿತ್ತು. ಅಂತ ಎದ್ದು ಕೂತ್ಕೊಂಡು ಮಿಕ್ಕ ಹಿಂಗೆಲ್ಲ ಮುಖ ನೋಡಿದೆ. ಯಾಕೆ ನಂಗೆ ಭಯ. ಅಷ್ಟರಲ್ಲಿ ಡಾಕ್ಟ್ರು ಬಂದರು. ಸರ್ ನಂಗೆ ತುಂಬ ಭಯ ಆಗ್ತಾಯಿದೆ ಸರ್, ನಂಗೆ ಆಗ್ತಾಯಿಲ್ಲ ಅಂತ. ಯಾಕಮ್ಮ ಹೆದರ್ಕೋತೀಯಾ? ನಿಮ್ಮ ಅಪ್ಪಾಜಿ ಕೈಲಿ ಜಗಳ ಆಡ್ಕೊ ಬಂದಿದೀಯಾ? ನಿಮ್ಮ ಅಪ್ಪ ಹೆದರಿಸಿದ್ರಾ? ಏನೂ ಇಲ್ಲ, ನೀನು ಹೆದರ್ಕೋಬೇಡ ಅಂದರು. ನಾನು ನರ್ಸು ಅದಕ್ಕಿಂತ ಮುಂಚೆ ನಂಗೆ 5 ನಿಮಿಷ ಮಾತಾಡಿಸಿ, ಏನು ನಿನ್ನ ಸಮಸ್ಯೆ, ಯಾಕೆ ಇಷ್ಟು ಹೆದರ್ಕೋತಿದ್ಯಾ ಅಂತ. ಆವಾಗ ನಾನು ಹೇಳಿದೆ, ಸಿಂಗಲ್ ಪೇರೆಂಟ್ ಅಕ್ಕ, ನನ್ನ ಲೈಫ್ ಈ ಥರ ಆಗೋಯ್ತು. ನನ್ನ ಮಗು ಚಿಕ್ಕ ಮಗಳು ಇದ್ದಾಳೆ, ಇವಾಗ 4 ವರ್ಷ. ಅವ್ರ ಅಪ್ಪ ಹೋದ 3 ವರ್ಷ ಮೇಡಮ್. ನನ್ನ ಭಯ, ನನಗೇನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನ ಮಗಳನ್ನ ಯಾರು ಸಾಕ್ತಾರೆ ಅಂತ ಭಯ ಮೇಡಮ್. ಅದಕ್ಕೆ ನನಗೆ ಇವಾಗ ಏನೇ ಹೆಲ್ತ್ ಪ್ರಾಬ್ಲಮ್ ಅಂದ್ರೂ ಭಯ ಆಗುತ್ತೆ, ಜೀವನ ಹೆಂಗೆ ನಮ್ಮದು ಅಂತ ಅಂದೆ. ಅವರು ಬೇಜಾರು ಮಾಡಿಕೊಂಡ್ರು. ನನ್ನ ಸ್ಟೋರಿ ಕೇಳಿ, ನೀನೇ ದಡ್ಡಿ ಆ್ಯಕ್ಚುಲಿ, ನೀನು ದಡ್ಡತನ ಮಾಡಿಕೊಂಡೆ ಅಂತ ನನಗೆ ಅಂದರು. ಆ್ಯಕ್ಚುಲಿ ನಾನು ಸ್ಟೋರಿ ಎಲ್ಲ ಕೇಳಿ ಡಾಕ್ಟ್ರು ಬರೋ ತನಕ ಮಾತಾಡಿದ್ರು. ಡಾಕ್ಟ್ರು ಬಂದಮೇಲೆ ಹಿಡ್ಕೊಬಿಟ್ರು ಫ್ರೆಂಡ್ಸ್, ಇಬ್ಬರು ಕೈ ಹಿಡ್ಕೊಬಿಟ್ರು. ಒಬ್ಬರು ನರ್ಸು, ಒಬ್ಬರು ಕಾಂಪೌಂಡ್ರ್ ಏನೋ ನಂಗೆ ಗೊತ್ತಿಲ್ಲ. ನರ್ಸ್ ಕೈನ ನಾನು ಹಿಂಗೆ ಹಿಡ್ಕೊಬಿಟ್ಟಿದ್ದೀನಿ. ಫಸ್ಟು ಅದೆಂಥೋ ಸ್ಪ್ರೇ ಹೊಡಿತಾರೆ, ಒಂಥರ ನೋಡೋಕ್ಕೆ ಸ್ಯಾನಿಟೈಸರ್ ಥರ ಚಿಕ್ಕದಿರುತ್ತೆ. ನರ್ಸ್ 2 ಸಲ ಹೊಡೆದಿದ್ರು, ಫುಲ್ ಹಿಂಗೆ ಅಂದ್ಬಿಟ್ಟು ಗಂಟ್ಲೊಳಗಡೆ. ಅವ್ರು ಬಂದು ನನಗೆ ತುಂಬ ಭಯ ಆಗ್ತಿದೆ ಸರ್, ನಂಗೆ ಆಗ್ತಾಯಿಲ್ಲ ಸರ್ ಅಂತ ಅಂದಾಗ ಮಾತಾಡಿಸ್ಬಿಟ್ಟು ಡಾಕ್ಟ್ರು ಇನ್ನೊಂದು ಸಲ, ತಾಳು ಇದನ್ನು ಹೊಡಿತಿರೋದು ಅದಕ್ಕೇನೆ, ನೋವಾಗಲ್ಲ ಅಂದ್ಬಿಟ್ಟು ಆ ಸ್ಪ್ರೇನ ಹಿಂಗೆ ಒಳಗಡೆ ಹೊಡೆದ್ಮೇಲೆ ಮಲಗಿಸಿದ್ರು ಫ್ರೆಂಡ್ಸ್. ಹಿಂಗೆ ಸೈಡ್ಗೆ ಅದ ಹಿಂಗೆ ಮಲಗಿಸಿದ್ರು. ಇಲ್ಲಿ ಕೈಯೆಲ್ಲ ಹಿಡ್ಕೊಂಡಿದ್ರು, 3 ಜನ ಇದ್ದರು. 3 ಜನ ಇದ್ರೂ ನನಗೆ ಹಿಡ್ಕೊಂಡಿದ್ದು ಇಬ್ಬರೇ ಅನ್ಕೋತೀನಿ. ಬಟ್ ನಂಗೆ ಲೇಡೀಸ್ ಕೈ ಜಾಸ್ತಿ ಬಿಗಿಯಾಗಿ ಸಿಗ್ತಾಯಿತ್ತು. ನಾನು ಅವ್ರ ಕೈನ ಹಿಂಗೆ ಸ್ವಲ್ಪ ಉಗುರು ಬೇರೆ ಐತೆ, ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಆಗ್ತಾಯಿಲ್ಲ. ಹಿಂಗೆ ಫಸ್ಟು ಹಿಂಗೆ ಹಲ್ಲಿಗೆ ಕಚ್ಕೊಳ್ಳೋಕ್ಕೆ ಒಂದಿಷ್ಟು ಚಿಕ್ಕದು ಒಂಥರ ರೌಂಡ್ ಥರ ಆಯಿತು. ಅದನ್ನು ಹಿಂಗೆ ಹಲ್ಲಿಗೆ ಕಚ್ಕೊ ಅಂತ ಹಿಂಗೆ ಕೊಟ್ಟರು. ಹಿಂಗೆ ಹಲ್ಲಿಗೆ ಕಚ್ಕೊಂಡೆ. ನಾಲ್ಗೆನ ಒಳಗಡೆ ತೊಗೊಂಡು ಇಷ್ಟು ದಪ್ಪನೋ, ಇದಕ್ಕಿಂತನೂ ಒಂದು ಎಳೆ ದಪ್ಪನೇ ಇತ್ತು. ನನ್ನ ಬೆರಳಿದೆಯಲ್ಲ, ಇದಕ್ಕಿಂತನೂ ಒಂಚೂರು ಇನ್ನೂ ದಪ್ಪ ಆಯಿತು. ಅಷ್ಟು ವೈರು, ಇಷ್ಟುದ್ದ ಐತೆ ವೈರು. ನನಗೆ ನೀವು ಯಾರೂ ನಂಬಲ್ಲ, ನಾವು ಅದು ಹಾಕ್ತಾಯಿರೋ ನನ್ನ ಮನಸ್ಸಲ್ಲಿ. ಫಸ್ಟು ನಾಲ್ಗೆ ಒಳಗಡೆ ತಗೊಂಡು ನನಗೆ ಗೊತ್ತಾಯ್ತಾ ಇಲ್ಲ, ಭಯ ಹಿಂಗೆ ಹಾಕಿದ್ರು. ಇಲ್ಲಿ ತನಕ ಹೋಯ್ತೋ ಏನೋ, ನುಂಗ್ಕೋಬೇಕು, ಎಂದ್ಲೂ ನುಂಗ್ಕೊಂಡ್ರೆ ಅದು ಒಳಗೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ ಅಂತ ನುಂಗ್ಕೊಂಡೇ ಒಂಥರ ವಿಚಿತ್ರವಾಗಿ ನೋವಾಗೋಯ್ತು. ಇಷ್ಟೆಲ್ಲ ನೋವಾಯ್ತೈತೆ, ಇಷ್ಟೆಲ್ಲ ನನ್ನ ಬಾಡಿಲಿ ಕ್ಯಾಮ್ರಾ ಬಿಡ್ತಾ ಇದ್ದಾರೆ. ನಾನು ನೆನೆಸ್ಕೊಂಡಿದ್ದು ಒಂದೇನೆ ರಾಯರನ್ನ. ರಾಯರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರೇ ನಿಜವಾಗ್ಲೂ ಫ್ರೆಂಡ್ಸ್, ನಾನು ಅದೊಂದೇ ಸ್ಮರಣೆ ಮಾಡಿರೋದು. ನನ್ನ ಮನೇಲೂ ಕೇಳ್ಕೊಂಡೋಗಿದೆ, ನನ್ನ ರಾಯರೇ ಏನೇ ಆದರೂ ನೀವೇ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನನ್ನ ಪರಿಸ್ಥಿತಿ ನೋಡಿನೂ ನೀವು ಇವತ್ತು ನನಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ ಅಂದಮೇಲೆ ಇದಕ್ಕೆಲ್ಲ ನಿಮಗೆ ವಹಿಸ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟೆ ನಾನು ಹೋಗಿದ್ದು ಮನೆಯಿಂದವ. ಅಲ್ಲೂ ಹಿಂಗೆ ಬಿಟ್ರು ಫ್ರೆಂಡ್ಸ್. ಆಲ್ಮೋಸ್ಟ್ ಇಲ್ಲಿ ತನಕ ಬಿಟ್ಟಿದ್ರು ಏನೋ. ನನಗೆ ಇಲ್ಲಿ ಹೋದಾಗ ನೋವಾಗ್ಬಿಡ್ತು ನನಗೆ. ಈ ಜಾಗದಲ್ಲಿ 1-2 ತಾವು ಅಂತ ಒಂಥರ ವಿಚಿತ್ರವಾಗಿ ಬಡ್ಕೊಬಿಟ್ಟೆ. ಆಗ್ತಾ ಇಲ್ವಲ್ಲ ಅವ್ರಿಗೆ. ಆಗೋಯ್ತು ಒಳಗಡೆ ಹೋಯ್ತು ಸುಮ್ಮನಿರು ಅಂತ ಅವ್ರೆ. ಅಪ್ಪ ಒಂಥರ ವಿಚಿತ್ರವಾಗಿ ಫೀಲ್ ಆಗೋಯ್ತು, ನೋವಾಗೋಯ್ತು. ಕಣ್ಣ ಹಿಂಗೆ ಬಿಗಿಯಾಗಿ ಮುಚ್ಕೊಂಡಿದ್ದಳು, ಕಣ್ಣೇ ಓಪನ್ ಮಾಡಿಲ್ಲ ನಾನು. ಅವ್ರು ಆಗೋಯ್ತು ಅನ್ನೋ ಗಂಟು ನಾನು ಓಪನ್ ಮಾಡಿಲ್ಲ. ಅಂದರೆ ಒಂದೇ ಒಂದು ಡ್ರಾಪ್ ಕೂಡ ನಾನು ನೀರು ಕುಡ್ದಿಲ್ಲ. ಖಾಲಿ ಹೊಟ್ಟೆಗೆ ಹಾಕ್ಬಿಟ್ರಲ್ವ, ನನಗೆ ಒಂಥರ ವಿಚಿತ್ರವಾಗಿ ಇಲ್ಲಿ ಹೋದಾಗ ಒಂಥರ ಹೆಂಗೋ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಆ ಥರ ಆಗೋಯ್ತು. ಆಮೇಲಿಂದ ಅದನ್ನು ಮಾಡಿದ್ಮೇಲೆ ಅಲ್ಲೇ ಒಂದು 2 ನಿಮಿಷ ಮಲ್ಕೊಬಿಟ್ಟೆ. ತಲೆ ಒಂಥರ ಸುಸ್ತಾಗಿ, ಕೈ ಕಾಲೆಲ್ಲ ಜೋವು ಹಿಡ್ದಂಗೆ ಆಗ್ಬಿಡ್ತು. ಅವ್ರಂದರು, ನೀನು ಖಾಲಿ ಹೊಟ್ಟೆಲಿ ಇದೆಯಲ್ಲ ಅದಕ್ಕೆ ನಿಂಗೆ ಸುಸ್ತಾಗ್ತಿದೆ ಅಂದ್ಬಿಟ್ಟು ನರ್ಸ್ ಕೇಳಿದ್ರು. ಪಕ್ಕದ್ದು ಒಂಥರ ICU ಥರ ಇದೆ, ಅಲ್ಲಿ ವಾರ್ಡಲ್ಲಿ ಇವ್ರನ್ನೊಂದು 10 ನಿಮಿಷ ಮಲಗಿಸಿ ಒಂದು ಜ್ಯೂಸ್ ಕೊಡಿಸಿ ಅಂತ. ಆಗ ನನ್ನ ಅಲ್ಲಿ ಕರ್ಕೊಂಡು ಕೈನೇ ಹಿಡ್ಕೊಂಡೋದ್ರು ಪಾಪ ನರ್ಸು. ಅಲ್ಲಿ ಕರ್ಕೊಂಡೋಗಿ ಮಲಗಿಸಿದ್ರು. ನಿಮ್ಮ ಫ್ರೆಂಡ್ ಇದ್ದಾರಲ್ವ ಅಲ್ಲಿ ಹೊರಗಡೆ, ಅವ್ರ ಹತ್ರ ORS ಜ್ಯೂಸ್ ತೆಗೆಸ್ಕೊಬರ್ತೀನಿ, ನೀವು ಜ್ಯೂಸ್ ಕುಡಿದು 5 ನಿಮಿಷ ರೆಸ್ಟ್ ಮಾಡಿ ಬನ್ನಿ, ಹಾಗೆ ರಿಪೋರ್ಟು ಬಂದಿದೆ, ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೋಗಿವ್ರಿ ಅಂತ. ನಾನು ಅಲ್ಲೇ ಮಲಗಿದೆ. ಅಲ್ಲೇ ಪಕ್ಕ ಅದೇ ಹಾಸ್ಪಿಟಲಲ್ಲಿ ನಮ್ಮ ಕೃತು ಹುಟ್ಟಿದ್ದು. ನಾನು ಮಲಗಿದ ಬೆಡ್ಡು ಅಂದರೆ ಆಗ
ಹುಟ್ಟಿದಾಗ ಹುಟ್ಟಿದ ಬೆಡ್ ಪಕ್ಕನೇ ಈ ಸಲ ಮಲಗಿಸಿದ್ರು. ಅಲ್ಲಿ ಮಲಗಿ ORS ಜ್ಯೂಸ್ ತಂದುಕೊಟ್ರು, ತಂದುಕೊಟ್ಟಿದ್ದಂತೆ. ಅಲ್ಲಿ ಜ್ಯೂಸ್ ಕುಡ್ಕೊಂಡು ಹೊರಗಡೆ ಬಂದೆ. ನಾನು ಭಯ ಭಯ ಭಯ, ಯಾಕಂದ್ರೆ ಆಗಲೂ ರಾಯರು ನೆನೆಸ್ಕೊತಿದ್ದೀನಿ, ರಿಪೋರ್ಟ್ ನಾರ್ಮಲ್ ಬರಲ್ಲಪ್ಪ ಪ್ಲೀಸ್ ರಾಯರೇ ಅಂತ. ಅಂದ ವರ್ಷಿತನ ನಾನು ಬರಲ್ಲ ಒಳಗಡೆ, ಅಷ್ಟು ಭಯ ನನಗೆ. ನಾನು ಒಳಗಡೆ ಬರಲ್ಲ ವರ್ಷಿ, ನೀನು ಹೋಗು ಅಂದ್ಬಿಟ್ಟು ವರ್ಷಿತನ ಕಳ್ಸೋಣ ಅಂತಿದ್ದೆ. ವರ್ಷಿತ ಅದು ಏನಾಯ್ತದೆ ಬಾ ನಾವು ನೋಡೇ ಬಿಡೋಣ ಸುಷ್ಮಾ, ಯಾಕೆ ಅಷ್ಟು ಹೆದರ್ಕೋತಿ ಅಂದ್ಬಿಟ್ಟು ನನ್ನೂ ಹೇಳ್ಕೊಂಡು ಹೋದ್ಲು. ಹೋಗಿ ಕೂತ್ಕೊಂಡು ಒಂದು ನಿಮಿಷ ಡಾಕ್ಟ್ರು ನಮ್ಮ ಅಕ್ಕನೂ ನೋಡ್ತೇ ಇಲ್ಲ, ಮಾತು ಆಡಿಸ್ತಾ ಇಲ್ಲ. ನಾನು ವರ್ಷಿತನ ಮುಖ ನೋಡೋದು, ಡಾಕ್ಟ್ರ್ ಮುಖ ನೋಡೋದು, ಈಗ ಸುಮ್ಮನೆ ಕೂತ್ಕೊಳ್ಳೋದು. ಅಂದರೆ ಡಾಕ್ಟ್ರೇ ಮಾತಾಡ್ಸಿದ್ರು, ಯಾಕಮ್ಮ ಅಂದರು. ಸರ್ ಏನು ಬಂದಿದೆ ಸರ್ ರಿಪೋರ್ಟಲ್ಲಿ ಅಂದೆ. ನಿಜವಾಗ್ಲೂ ದೊಡ್ಡ ನನ್ನ ಪ್ರಕಾರ ನನಗೆ ಮಿರಾಕಲ್ಲು ಏನಂತ ಬಂದಿದೆ ಅಂದರೆ ನಾರ್ಮಲ್ ಅಂತ ಬಂದಿದೆ. ನಿಜವಾಗ್ಲೂ ನನಗೆ ಎಷ್ಟು ಭಯಪಟ್ಟಿದೆ ಅಂತ ಹೇಳಿದ್ರೆ, ನಾರ್ಮಲ್, ಏನು ಕಾಯಿಲೆನೂ ಇಲ್ಲ ನಿನಗೆ, ಇನ್ಫೆಕ್ಷನ್ ಥರ ಆಗಿದೆ, ನೀನು ಯಾವಾಗಲೂ ನಿನ್ನ ಲೈಫಲ್ಲಿ ಟೀ ಕಾಫಿ ಕುಡಿಯೋಂಗಿಲ್ಲ, ಬಿಸಿನೀರು ಕುಡಿ, ಟೀ ಕಾಫಿ ಕುಡಿಬೇಡ. ಆ್ಯಂಡ್ ಹಾಲು ಮಿಲ್ಕ್ ಐಟಮ್ಸ್ನೇ ನೀನು ಪ್ರಾಡಕ್ಟ್ನೇ ಫುಲ್ಲು ಕಡಿಮೆ ಮಾಡು. ಟೀ ಕಾಫಿ ಕುಡಿಯೋ ಹೋಗಿಲ್ಲ, ಹಾಲು ಕುಡಿಲೂ ಬೇಡ. ಏನಪ್ಪ ಬಿಸಿನೀರು ಕುಡಿ, ಮತ್ತು ದಿಂಬು ಎತ್ತರಕ್ಕೆ ಹಾಕ್ಕೊಂಡೇನೋ ಮಲ್ಕೋ ಅಂತ ಹೇಳಿದ್ರು. ಮತ್ತು ಗ್ಯಾಸ್ಟ್ರಿಕ್ ಮಾತ್ರೆ ಮತ್ತು ಆ್ಯಂಟಿಬಯೋಟಿಕ್ ಮಾತ್ರೆ ಟ್ಯಾಬ್ಲೆಟು 10 ಡೇಸ್ಗಾಗಷ್ಟು ಬರೆದು ಕೊಟ್ಟಿದ್ದಾರೆ. ಏನು ಬರೋದು ಬೇಡ, ಇನ್ನೇನಾದರೂ ಸಮಸ್ಯೆ ಆಯಿತು ಅಂದರೆ ಮಾತ್ರ ಬನ್ನಿ, ಇಲ್ಲಾಂದರೆ ಬರಬೇಡಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನನಗೆ ರಿಪೋರ್ಟು ನಾರ್ಮಲ್ ಬಂದಿರೋದು ನೋಡಿ ಶಾಕ್ ಆಗಿದ್ಲೂ ಇಲ್ಲ, ಖುಷಿ ಆಯಿತು. ಯಾಕಂದರೆ ಶಾಕ್ ಆಗಲಿಲ್ಲ ಅಂದರೆ ನನಗೆ ಗೊತ್ತಿತ್ತು, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನನ್ನ ರಿಪೋರ್ಟು ನಾರ್ಮಲ್ ಬರಬೇಕು. ನನಗೆ ಬರೀ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಬೇಕು, ಅವರು ಬರೀ ಮೆಡಿಸಿನ್ಸ್ನ ಕೊಟ್ಟು ಹೋಗಬೇಕು ರಾಯರೇ. ಬರೀ ಇನ್ಫೆಕ್ಷನ್ ಆಗಿದೆ, ಏನು ನಿನಗೇನು ಹೆಲ್ತ್ ಇಶ್ಯೂಸ್ ಇಲ್ಲ, ಮೆಡಿಸನ್ ತಗೋ ಹುಷಾರಾಗುತ್ತೆ ಅಂತ ಹೇಳಬೇಕು, ನಾರ್ಮಲ್ ಬರಬೇಕು ರಿಪೋರ್ಟು. ನಾನು ಇದನ್ನೇ 15 ದಿನದಿಂದ ರಾಯರ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. 11/11ಗೆ ನಾನು ಬೆಳಗ್ಗೆ ಆ್ಯಂಡ್ ನೈಟು ಯಾವಾಗ ನನಗೆ ಆಗುತ್ತೆ ಆವಾಗ ಮ್ಯಾನಿಫೆಸ್ಟ್ ಮಾಡಿವೆ. ಪ್ರತಿದಿನ ದೇವರ ದೀಪ ಹಚ್ಚಕ್ಕೆ ಹೋದಾಗ ವಾಟರ್ ಮ್ಯಾನಿಫೆಸ್ಟ್ ಮಾಡಿವೆ. ಸೊ ನನಗೆ ಹಾಗೇ ರಾಯರು ಏನು ಇನ್ಫೆಕ್ಷನ್ ಇದು ಕೇವಲ ಅನ್ನೋ ರೀತಿಯೇ ರಿಪೋರ್ಟ್ನ ಬರೆಸಿದ್ದಾರೆ. ರಿಪೋರ್ಟಲ್ಲಿ ಏನಂದರೆ ಏನೂ ಇಲ್ಲ, ರಿಪೋರ್ಟ್ ಇಲ್ಲೇ ಇದೆ, ನಾರ್ಮಲ್ ಬಂದಿದೆ. ನನಗೆ ತುಂಬ ಖುಷಿ ಆಯಿತು. ಏನಕ್ಕೆ ಇಷ್ಟೊಂದು ಹೆದರ್ಕೋತಾ ಇದ್ದೆ ನಾನು, ಯಾರ ಹತ್ರನೂ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂದರೆ, ಒಂದು 4,000 ದುಡ್ಡು ಖರ್ಚಾಯಿತು. ನಮ್ಮ ಅಮ್ಮ ಹೇಳಿತ್ತು ಶೀತಕ್ಕೆ ಆಗ್ತಾ ಇರ್ಬೋದೇನೋ ಅಂತ ಹೇಳಿ. ಬಟ್ ನನಗೆ ಏನಕ್ಕೆ ಇಷ್ಟೊಂದು ಹೆದರ್ಕೋತಾ ಇದೆ ಅಂದರೆ, ಗಂಟಲು ಸಮಸ್ಯೆ, ಒಂದು ಹೇರ್ ಎಲ್ಲ ಉದುರೋಗ್ತಾ ಇತ್ತು, ನನಗೆ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು. ಅದೆಲ್ಲ ನಾನು ಒಂಥರ ಏನು ಅಂದ್ಕೊಂಡೆ, ನನಗೆ ಏನಾದ್ರು ಕ್ಯಾನ್ಸರ್ ಥರ ಆಗಿಬಿಟ್ಟಿದ್ಯಾ, ಕ್ಯಾನ್ಸರ್ ಬಂದ್ಬಿಟ್ಟೈತೆ ನನಗೆ, ಏನು ಅದೇ ಗಂಟಲು ಕ್ಯಾನ್ಸರು, ಆ ಕ್ಯಾನ್ಸರು, ಈ ಕ್ಯಾನ್ಸರು ಅಂತ ಕೇಳ್ತಿರ್ತೀವಿ. ಎಕ್ಸಾಂಪಲ್ ನಮ್ಮ ಅಪ್ಪಂಗೆ ಕ್ಯಾನ್ಸರ್ ಆಗೈತೆ ಅನ್ನೋ ಥರ ಡಾಕ್ಟರ್ ಹೇಳಿಬಿಟ್ಟಿದ್ರು. ಹಾಗಾಗಿ ನಾನು ಅದಕ್ಕೆ ಹೆದರ್ಕೊಂಡು ನಾನು ನನ್ನ ಮಗಳು ಜೀವನ ಏನು ಮುಂದೆ ಭಾಳ ಹೆದರ್ಕೊಂಡಿದ್ದೆ. ನೋಡಿ ನನಗೆ ಆ್ಯಕ್ಚುಲಿ ಏನು ಗೊತ್ತಾಗಲ್ಲ, ಇದು ರಿಪೋರ್ಟು ಆ್ಯಕ್ಚುಲಿ ಎಲ್ಲ ನಾರ್ಮಲ್ ಬಂದಿದೆ. ಇದು ನಮ್ಗೆ ಓದಿದ್ರು ಅರ್ಥ ಆಗಲ್ಲ, ಬಟ್ ಇಲ್ಲಿ ನನಗೆ ನಾರ್ಮಲ್ ಅನ್ನೋದು ಇಂಗ್ಲೀಷಲ್ಲಿ ಗೊತ್ತಾಗುತ್ತಲ್ಲ, ಇದೆಲ್ಲ ನಾರ್ಮಲ್ ಅಂತ ಬಂದಿದೆ. ನಾನು ಇನ್ನೊಂದು ಜಾಸ್ತಿ ಹತ್ತಿದ್ದು ಅಲ್ಲ ಹಾಸ್ಪಿಟ್ಲಲ್ಲಿ, ಏನಕ್ಕೆ ಅಂದರೆ ನನಗೆ ನೋವಾಗಿದ್ದು ನಿಜ, ನಾನು ಹೆದರ್ಕೊಂಡಿದ್ದು ನಿಜ, ಎಲ್ಲವೂ ನಿಜ. ಅದರಲ್ಲಿ ಒಂದು ನೆನಪಾಗಿದ್ದು ಏನಂದರೆ, ನನಗೊಂದು ಮಿಷಿನ್ ಹಾಕಿಸ್ಕೊಂಡಿದ್ದಕ್ಕೇ ಇಷ್ಟು ಭಯ ಆಗ್ತಿದೆಯಲ್ವ. ನನ್ನ ಗಂಡಂಗೆ ವೆಂಟಿಲೇಟರ್ ಇಷ್ಟಪ್ಪ ಇತ್ತು, ಗಂಟ್ಲೊಳಗಡೆ ಹಾಕ್ಬಿಟ್ಟಿದ್ರು. ಅವ್ನು ಎಚ್ಚರ ಇದ್ದಾಗೇ ಅಂದರೆ ಕರ್ಕೊಂಡು ಹೋದಾಗ ಎಚ್ಚರ ಇದ್ದಾಗ ಇಲ್ಲೂ ಸೂಜಿ ಚುಚ್ಚಿದ್ರು. ಆಮೇಲಿಂದ ಇಲ್ಲಿಗೇನೋ ಚುಚ್ಚಿ ಡಯಾಲಿಸಿಸ್ ಮಾಡ್ತಾಯಿದ್ರು. ಅವ್ರು ಎಚ್ಚರ ಇದ್ದಾಗ ಒದ್ದಾಡ್ತಾರೆ ಅಂಥೇಳಿ ಕೈ ಕಾಲು ಕಟ್ಟಾಕಿದ್ರು. ನಂಗೆ ಅದು ನೆನಪಾಗೋಗ್ಬಿಡ್ತು. ನನಗೆ ಇದನ್ನೇ ತಡ್ಕೊಳಕ್ಕೆ ಆಗ್ತಿಲ್ವಲ್ಲ. ನನ್ನ ಗಂಡ 1 ವಾರ ICUಯಲ್ಲಿ ಕೊಡಬಾರ್ದು, ಒಂಥರ ನೋವು ಹಿಂಸೆ ಎಲ್ಲನೂ ಹೆಂಗೆ ತಡ್ಕೋತು ಆ ದೇಹ, ಹೆಂಗೆ ನೋವು ಅನ್ನೋ ಥರ ಒಂಥರ ಯೋಚನೆ ಆಗೋಯಿತು. ನಾನು ವರ್ಷಿತನ ಹತ್ರ ಅದನ್ನೇ ಹೇಳ್ಕೊಂಡು ನಾನು ಹತ್ತಿದ್ದು. ಆ್ಯಕ್ಚುಲಿ ಒಳಗಡೆ ಹೋಗಬೇಕಾದ್ರೂ ಅಂದರೆ BP ಚೆಕ್ ಮಾಡಿಸ್ಕೊಂಡು ಆಚೆ ಕಡೆ ಕೂತಿದ್ದೆ. ಅವಾಗೂ ಕೂಡ ನಾನು ವರ್ಷಿತನ ಹತ್ರ ಹೇಳ್ಕೊಂಡತ್ತೆ, ವರ್ಷಿತ ನಾನು ಇಷ್ಟು ಚಿಕ್ಕತ್ತಿಗೆ ಹೆದರ್ಕೋತಾ ಇದ್ದೀನಲ್ವ, ನಮ್ಮ ಸಂತು ಹೆಂಗೆ ಅದೆಲ್ಲ ಇದು ಮಾಡ್ದ, ಆ ದೇಹ ಅದು ಹೆಂಗೆ ತಡ್ಕೋತು ಅದೆಲ್ಲನೂ, ಡಯಾಲಿಸಿಸ್ಸು ಎಲ್ಲನೂ, ಕೈ ಕಾಲು ಕಟ್ಟಾಕ್ಬಿಟ್ಟಿದ್ರು ವರ್ಷಿತ, ಇಲ್ಲಿಗೆಲ್ಲ ಚುಚ್ಚಿದ್ರು ಕಣೆ. ಅದೆಲ್ಲ ಒಂಥರ ನನ್ನ ಕಣ್ಣು ಮುಂದ್ಗಡೆ ಹಿಂಗೆ ಸರ್ರ್ ಅಂತ ಬಂದು ಹೋಯಿತು. ವರ್ಷದ ಮೇಲೆ 3 ತಿಂಗಳಾಯ್ತಾ ಬತ್ತು, ಬಟ್ ಅದೆಲ್ಲ ಇವತ್ತು ನಿನ್ನೆ ಮೊನ್ನೆ ಆಗೋಗೈತೆ ಅನ್ನೋ ಥರ ನೆನಪೈತೈತೆ. ಪ್ರೀತಿ ಮನೆಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಆಯಿತು. ಪ್ರೀತಿ ಅವರು ದಫನ ಮಾಡೋ ತನಕ ಇದ್ರು ನಮ್ಮ ಸಂತೂರನ್ನ. ಅಲ್ಲಿ ಜನ ಏನಂತಿದ್ರಂತೆ ಅಂದರೆ, ಇವಳು ಸರಿ ಇಲ್ಲ, ಒಂದು 2-3 ಸಲ ಅವ್ರ ಅಪ್ಪನ ಮನೆಗೆ ಜಗಳ ಆಡ್ಕೊಂಡು ಓಡೋಗಿದ್ಲು, ಅದಕ್ಕೆ ಹುಡುಗ ತಲೆ ಕೆಡಿಸ್ಕೊಂಡು ಈ ಥರ ಯೋಚನೆಗೀಡಾಗಿ ಡ್ರಿಂಕ್ಸ್ಗೆ ಏನೋ ಮಿಕ್ಸ್ ಮಾಡ್ಕೊಂಡು ಕುಡ್ದೈತೆ
ಅಂತ. ಆಗ ಅಲ್ಲ ಜನಗಳು ಯೋಚನೆ ಮಾಡಬೇಕು, ಆ ಥರ ಡ್ರಿಂಕ್ಸ್ಗೇನಾದ್ರು ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ರೆ ರಿಪೋರ್ಟಲ್ಲಿ ಬರ್ತಿರ್ಲಿಲ್ವಾ? ರಿಪೋರ್ಟಲ್ಲಿ ಬಂದು ಮಲ್ಟಿ ಆರ್ಗನ್ ಇನ್ಫೆಕ್ಷನ್ನು, ಜಾಂಡೀಸು ಅಂತ ಬಂದಿದೆ. ರಿಪೋರ್ಟಲ್ಲಿ ಬರ್ತಿತ್ತು ತಾನೇ. ಆ ಥರ ಏನಾದ್ರು ಇದ್ದಿದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್, ಪೊಲೀಸ್ಗೆ ಡೈರೆಕ್ಟ್ ಅವರೇ ಹಾಸ್ಪಿಟ್ಲರೇ ಇನ್ಫಾರ್ಮ್ ಮಾಡಿರೋರು ತಾನೇ. ಅದಕ್ಕೆ ನನ್ನ ಫ್ರೆಂಡು ಕೇಳಿದ್ಲಂತೆ, ನಿಮ್ಗೆ ಏನು ಗೊತ್ತು ನನ್ನ ಫ್ರೆಂಡ್ ಬಗ್ಗೆ, ಯಾರಿಗೆ ಹೇಳ್ತಿದ್ದೀರಾ? ಅವಳು ಜಗಳಾಡ್ಕೊಂಡು ಎಲ್ಗೆ ಹೋಗಿದ್ಲು? ಅವಳು ಎಲ್ಗೂ ಹೋಗಿಲ್ಲ. ಒಂದು ಸಲ ಅವ್ರ ಅಮ್ಮನ ಮನೆಗೆ ಬಂದಿದ್ದವಳು ಹಬ್ಬಕ್ಕೆ ಅಂತ ಹೇಳಿ ಅಂತ. ಅದಕ್ಕೆ ನಮಗೇನವ ಅಂತೀಯಾ, ಅವ್ರ ಮನೆಯವರೇ ಹೇಳಿರೋದು ಎಲ್ಲನೂ, ಅವ್ರ ಮನೆಯವ್ರು ಹೇಳ್ದಂಗೆ ನಾವು ಮಾತಾಡ್ತಿರೋದು ಅಂತ. ಅವರೇ ಹೇಳಿರೋದು, ಅವ್ರ ಮನೆಯವರು ಅವ್ರು ಹೇಳಿದ್ನೇ ನಾವು ಮಾತಾಡ್ತಿರೋದು ಅಂತ. ಅದನ್ನು ಪ್ರೀತು ನನಗೆ ನಮ್ಮ ಸಂತು ಡೆತ್ ಆದ ಒಂದು 2 ತಿಂಗಳಲ್ಲಿ ಫೋನ್ ಮಾಡೋರಲ್ವ ಆವಾಗಲೂ ಹೇಳಿದ್ಲು, ಹಿಂಗೇನೋ ಜನ ಮಾತಾಡ್ತಿದ್ರು ಅಂತ. ಜನಗಳು ಹೇಳಿರೋರು ಯಾರು? ನನ್ನ ಗಂಡನ ಕಡೆಯವರೇ. ಎಂಥ ಜನಗಳು ಫ್ರೆಂಡ್ಸ್ ಅಂದರೆ, ಅಷ್ಟಿದ್ದವರು ಮತ್ತು ಅವತ್ತೇ ಕಂಪ್ಲೇಂಟ್ ಕೊಡೋರು. ಎತ್ಕೊಂಡು ಯಾಕೆ ಕೈ ಹಿಡ್ಕೊಂಡು ಹೊತ್ಕೊಂಡು, ನೀನೇ ಎಲ್ಲವ, ನೀನೇ ಮಗ ಸೊಸೆ, ನೀನೇ ಮಗಳು, ನಾನು ನೋಡ್ಕೊತೀನಿ ಅಂತ. ಇನ್ನೂ ತಿಥಿ ಆಗಿರಲಿಲ್ವೇನೋ, ತಿಥಿ ದಿನನೂ ಕಡೆ ತಿಥಿ ಆಗಿರಲಿಲ್ಲ. ಅವತ್ತು ಏನಕ್ಕೆ ಅಷ್ಟು ನಾಟಕ ಆಡಬೇಕಾಗಿತ್ತು? ಇವತ್ತು ಇಷ್ಟೊಂದು ಅನ್ಯಾಯ ಮಾಡಿರೋದಲ್ದನೆಯ ನಾನು ನನ್ನ ಮಗಳು ಮನೆಗೆ ಹೋಗೋಕ್ಕಾಯ್ತಿಲ್ಲ. ಇವತ್ತು ಹೋದರೂ ಏನು ತಡೆಯೋರು, ಕಟ್ಟಾಕೋರು ನಾನು ಯಾರೂ ಇಲ್ಲ, ಯಾರೂ ಹುಟ್ಟಿಲ್ಲ ಇನ್ನೂ ಕಟ್ಟಾಕೋರು ಅಂತರು. ನನ್ನ ಮನೆ ಅದು, ನನ್ನ ಮಗಳು ಮನೆ ಅದು, ಓಕೆ? ಅವಳ ಅಪ್ಪನ ಮನೆ, ನನ್ನ ಗಂಡನ ಮನೆ. ನಾನು ಹೋಗ್ತೀನಿ, ನನಗೆ ಹೋಗ್ಬೇಕು ಅನ್ನಿಸ್ದಾಗ ಹಂಗೆ ಮಾತಾಡ್ತಾರಲ್ಲ. ಇವಳು ಹೋಗಿದ್ಲು ಅಂತ. ನಾನು 3-4 ಸತಿ ಹೋದಾಗ ಇವ್ರೇನು ತೆರಿತಾ ಕೂತಿದ್ರಾ? ಗಂಡಿದ್ದಾಗ ಮಗ ಇದ್ದಾಗ ಸೊಸೆ ಒಳ್ಳೆಯವಳು, ಮಗ ಸತ್ತೋದಾಗ ಸೊಸೆ ಸರಿ ಇಲ್ಲ, ಸೊಸೆಯಿಂದ ಮಗ ಸತ್ತೋದ. ಎಂಥ ಚೀಪು ಮೆಂಟಾಲಿಟಿ ಜನಗಳಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಪಂಚದ ಮೇಲೆ. ನಾವು ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ಯಾರು ನಾನು ಅದಕ್ಕೆ ಹೇಳೋದು ನನ್ನ ವೀಡಿಯೋದಲ್ಲಿ, ಯಾವಳಿಗೆ ಯಾವಳು ಮಗಳ, ಯಾವಳುವೆ ನನ್ನ ಮಗಳಂಗೆ ಅಂತ ಹೇಳ್ತಾಳೆ ಅಷ್ಟೇ, ಇಲ್ಲಿಂದ ಹೇಳಲ್ಲ, ಇಲ್ಲಿಂದ ಹೇಳ್ತಾರೆ. ಹಂಗೆ ಅಂದವ್ರಿಗೆ ನೀನು ನನ್ನ ಮಗಳು ಥರ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರಿಗೆ ನನಗೆ ಒಸಿ ಉರಿಯೋದಿಲ್ಲ ಇವಾಗ. ಯಾವಳು ನೋಡ್ಕೊಳಕ್ಕಲ್ಲ, ಯಾವಳು ಅಮ್ಮ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ದಿರೋದು ಸಲ್ದಿರೋದು ಎಲ್ಲನೂ ಹೇಳೋರೆ. ನನ್ನ ಹತ್ರದಿಂದ ನೋಡಿರೋರು ಗೊತ್ತು, ಅಂದರೆ ನಮ್ಮ ಅಕ್ಕಪಕ್ಕ ಮನೆಯವರು ಗೊತ್ತು, ಯಾರಿಂದ ಏನಾಯಿತು, ನನ್ನ ಗಂಡ ಏನಕ್ಕೆ ತಲೆ ಕೆಡಿಸ್ಕೊಂಡ, ಏನಕ್ಕೆ ಚಟಗಳು ಗಡಿಟಾದ, ಅವನಿಗೆ ಆಲ್ರೆಡಿ ಕಾಯಿಲೆ ಬಂದಿದ್ದನ್ನು ಅವ್ನು ಹೇಳ್ಕೊಳ್ಳಿಲ್ಲ, ಏನಕ್ಕೆ ತಲೆ ಕೆಡಿಸ್ಕೊಂಡ, ಯಾರಿಂದ ಇದೆಲ್ಲ ಆಯಿತು ಅಂತವ. ನಾನು ಹೇಳಬಾರ್ದು ಅಂತ ಬಾಯಿ ಮುಚ್ಕೊಂಡು ಬರ್ತಾಯಿದ್ದೀನಿ ಇಷ್ಟು ದಿನ ಗಂಟ. ಎಲ್ಲನೂ ಒದ್ದುಬಿಟ್ರೆ ಅಲ್ಲಿ ಏನು ಉಳ್ಕೊಳ್ಳೋದೇ ಇಲ್ಲ, ಗಂಗೂರಲ್ಲಿ ಏನು ಉಳ್ಕೊಳ್ಳೋದೇ ಇಲ್ಲ. ಅವಳು ಹೇಳಿದ್ಲು. ಮತ್ತೆ ಮನೆಗೆ ಹೋದಾಗ ನನಗೆ ಕ್ಲಿಯರಾಗಿ ಹೇಳಿದ್ರು, ಜನ ಹೆಂಗೆ ಮಾತಾಡ್ಕೊಂಡು ಹೋಯ್ತಿದ್ರು ಅಂದರೆ ಅವ್ರ ಮನೆಯವರೇ ನಮ್ಗೆ ಹೇಳಿದ್ದು ಅಂತ ಅಂದ್ರಂತೆ. ಎಂಥ ಜನಗಳು ಅಂದರೆ, ಭಗವಂತ. ಆಸ್ತಿ ಒಡವೆ ಇನ್ನೇನಾದ್ರು ಸಿಗ್ತದೆ ಅಂದರೆ ಯಾರನ್ನ ಹೆಂಡ್ತಿನಾರು ಮಾಡ್ತಾರೆ, ಯಾರನ್ನ ಗಂಡನ್ನಾರು ಮಾಡ್ತಾರೆ, ಇಲ್ಲ ಅವ್ರನ್ನ ಇವರೇ ಮಲಗಿಸ್ಬಿಡ್ತಾರೆ ಜೊತೇಲಿ, ಇಲ್ಲ ಮಲಗಿಲ್ದಿರೋರನ್ನ ಮಲಗವ್ರೆ ಅಂತ ತೋರಿಸ್ಬಿಡ್ತಾರೆ. ಸರಿ ಇದ್ದವ್ರನ್ನ ಸರಿ ಇಲ್ಲ ಅಂತಾರೆ, ಸರಿ ಇಲ್ದವ್ರನ್ನ ಇವರೇ ದೇವರು ಅಂತಾರೆ. ಎಲ್ಲ ದುಡ್ಡಿನ ಅಯೋಮಯ. ದುಡ್ಡಿರೋರ್ಗಷ್ಟೇನೆ. ನಂದು, ನನ್ನ ಮಗಳದು, ನನ್ನ ಗಂಡಂದು ಅಂತ ನಾನು ಯಾವತ್ತೂ ಕೇಳಿದೆ. ನಾನು ಸರಿ ಇಲ್ಲ ಅಲ್ಲ. ನನ್ನ ಮುಂದ್ಗಡೆನೇ ಅಷ್ಟು ಧೈರ್ಯ ಇದ್ದರೆ ನೀನು ಹಿಂಗೆ ಮಾಡಿದ್ಯಾ, ನನ್ನ ಮುಂದ್ಗಡೆಲ್ಲ ನನಗೆ ಹೇಳಬೇಕಿತ್ತು. ನನ್ನ ಮುಂದ್ಗಡೆ ಯಾರೂ ಹೇಳಲಿಲ್ಲ. ಹತ್ಬಿಟ್ಟು ಎಲ್ಲವ ನನ್ನ ಜೊತೆ ಅಳ್ತಿರೋರು, ನಾನು ಬಿಕ್ಕಿಡಿಸ್ಕೊಂಡು ಅಳಿವೆ, ಊಟ ಮಾಡ್ತಿದ್ದಿಲ್ಲ, ಕರೆಕ್ಟಾಗಿ ಇದು ಮಾಡ್ತಿದ್ದಿಲ್ಲ. ನಾವಿದ್ದೀವಿ ಸಪೋರ್ಟ್ಗೆ, ಕೈ ಹಿಡ್ಕೊಂಡು ನಾವಿದ್ದೀವಿ, ನಾವು ನೋಡ್ಕೋತೀವಿ, ನಾವು ಫೇಸ್ ಮಾಡೋಣ ಜೊತೇಲಿ, ನಾವೆಲ್ಲರೂ ಇದ್ದೀವಿ ಅಂತ ನಾಟಕ ಆಡ್ಬಿಟ್ಟು, ನಾಟಕದ ಕಂಪ್ನಿಯವ್ರಂಗೆ ಇವತ್ತು ನನ್ನ ಗಂಡ ಸತ್ತ ದಿನ ಮಾತಾಡೋರೆ ಅಂದರೆ ಎಂಥ ಜನ. ಅಲ್ಲಿ ಬೇರೆಯವ್ರ ಇನ್ಯಾವುದೋ ಮಾತು ಕೇಳ್ಕೊಂಡು ಅಲ್ಲಿ ಊರಲ್ಲಿರೋರು ಮಾತಾಡೋರೆ ಅಂದರೆ ಅವ್ರು ಕರೆಕ್ಟಾಗಿ ಅವ್ರ ಅಪ್ಪಂಗೆ ಹುಟ್ಟವ್ರ? ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ನೀವು ಮಾತಾಡಿವ್ರ? ಇಲ್ಲ ಅಂಥ ಪತಿವ್ರತೆ ಗರ್ತಿರಾಗಿದ್ರೆ ಇವರು ಅವತ್ತೇ ಕೇಳಬೇಕಿತ್ತು. ಇವ್ರು ಕರೆಕ್ಟಾಗಿ ಅಪ್ಪಂಗೆ ಹುಟ್ಟಿರೋರು ಆಗಿದ್ದಿದ್ರೆ ಅವತ್ತೇ ಕೇಳಬೇಕಿತ್ತು. ಹೋಗ್ಬಿಟ್ಟು ಮತ್ತೆ ಏನೋ ಡ್ರಿಂಕ್ಸ್ಗೆ ಏನೋ ಹಾಕೊಂಡು ಕುಡ್ದಿದ್ದಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಿತ್ತು. ನನಗೆ ಗೊತ್ತಾಗಿದ್ದಿದ್ರೆ ನನ್ನ ಗಂಡ ಡ್ರಿಂಕ್ಸ್ಗೆ ಹಾಕೊಂಡು ಕುಡ್ದವನೆ ಅಂತ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿವೆ. ಹಿಂಗೆ ಮಾಡ್ಕೊಂಡವನೇ ನೋಡಿ ಬನ್ನಿ ಅಂತವ. ಎಲ್ಲನೂ ಇವ್ರಿಗೆ ಇಷ್ಟ ಬಂದಂಗೆ ಇವ್ರುಗಳೇ ಮಾಡ್ಕೊಂಡ್ರು. ಬೆಂಗಳೂರಲ್ಲಿ ಅಂಬೇಡ್ಕರ್ ಹಾಸ್ಪಿಟಲ್ ಸೀರಿಯಸ್ ಅಂದಾಗ ನಾನು ಬ್ಯಾಪ್ಟಿಸ್ಟಿಗೆ ಸೇರ್ಸೋಣ, ಹೆಬ್ಬಾಳದಲ್ಲಿ ಬ್ಯಾಪ್ಟಿಸ್ಟಿಗೆ ಸೇರ್ಸೋಣ, ರಿಸ್ಕ್ ತೊಗೊಳೋದು ಬೇಡ ಅಲ್ಲಿಂದ ಅಲ್ಲಿಗೆ ಹತ್ತಿರ ಹರಿಯಾಣನ ಪಾಪುನಲ್ಲಿ 4 ಲಕ್ಷ ಆದ್ರೂ ಅಲ್ಲಿ ಉಳಿಸ್ಕೊಟ್ರು, ಸೀರಿಯಸ್ ಆಗಿತ್ತು ಅಂತ ನಾನು ಕೇಳಿದ್ರೆ ಯಾರು ನನ್ನ ಮಾತು ಕೇಳಲಿಲ್ಲ ಅವತ್ತು. ಇಲ್ಲ ಮೈಸೂರಲ್ಲಿ ನಮ್ಮ ಮಾವು ಹುಷಾರಾಗಿತ್ತು, ನಮ್ಮ ಸೋದರ ಮಾವ, ನಾವು ಅಲ್ಲೂ ಕರ್ಕೊಂಡೋಯ್ತೀವಿ ಅಂದ್ಬಿಟ್ಟು ಬೆಂಗಳೂರಿಂದ ಮೈಸೂರಿಗೆ 3 ಅವರಲ್ಲಿ ಕರ್ಕೊಂಡು ಹೋಗೋರೆ. 3 ಅವರ್ CG ಹಾಸ್ಪಿಟ್ಲಿಗೆ. ಊರಲ್ಲೆಲ್ಲ ಜನ ಏನಂದ್ರು, ಬೆಂಗಳೂರಲ್ಲಿ ಹಾಸ್ಪಿಟ್ಲ್ ಇರಲಿಲ್ವಾ, ಮೈಸೂರಿಗೆ ಏನು ಕರ್ಕೊಬಂದ್ರು ಅಂತ ಜನ ಎಲ್ಲ ಮಾತಾಡಿದ್ರು. ನಾನು ಕರ್ಕೊಬಂದಿದ್ನ ನನ್ನ ಗಂಡ ಸತ್ತೋಗ್ಲಿ ಅಂತ.
ಇವ್ರುಗಳು ತಾನೇ ನನ್ನ ಗಂಡನ ಕಡೆಯವ್ರು ತಾನೇ ಕರ್ಕೊಬಂದಿದ್ದು, ನಾವು ಉಳಿಸ್ತೀವಿ ಅಂದ್ಬಿಟ್ಟು. ಇವತ್ತು ಅವ್ರೇನಾರು ಇವತ್ತು ಗಂಟ್ಲು ಹತ್ಕೊಂಡು ಕೂತವ್ರ? ನಾನು ಹತ್ಕೊಂಡು ಕೂತಿರೋಳು ಇಲ್ಲಿ. ನನ್ನ ಮಗಳನ್ನ ಕಷ್ಟಪಟ್ಟು ಒಂದೊಂದು ರೂಪಾಯಿ ಜೋಡಿಸಿ ಕಾನ್ವೆಂಟಿಗೆ ಸೇರಿಸಿರೋಳು ನಾನು ಇವತ್ತು. ಇನ್ನೂ ನನ್ನ ಮಗಳಿಗೆ ಯೂನಿಫಾರ್ಮ್ಗೆಲ್ಲ ಇದು ಬುಕ್ಸ್ಗೆ ದುಡ್ಡು ಕಟ್ಟಿಲ್ಲ, 1850 ರೂಪಾಯಿ ನಾನು. ಇನ್ನು ಯೂನಿಫಾರ್ಮ್ ಕಟ್ಟಬೇಕು, ಇನ್ನೂ ಬಾಕಿ ಫೀಸ್ ಕಟ್ಟಿಲ್ಲ ನಾನು. ಯಾರು ಮಾಡ್ತಿರೋದು? ನನ್ನ ಗಂಡನ ಕಡೆಯವ್ರು ಬಂದು ಮಾಡ್ತಾವ್ರ? ಬೇಡ ಅಂದಮೇಲೆ ನಾನು ಬೇಡ, ನಾನೇ ಸರಿ ಇಲ್ಲ ಅಂದ್ಬಿಟ್ಟು ನಾನು ಬಿಟ್ಟಾಕಿದ್ಮೇಲೆ ನನ್ನ ಹಿಂದ್ಗಡೆ ಮುಂದ್ಗಡೆ ಅದು ನನ್ನ ಗಂಡ ಸತ್ತ ದಿನ ಮಾತಾಡೋರಲ್ಲ, ಎಷ್ಟು ಹೊಟ್ಟೋರಿತದೆ ನನಗೆ. ಇವರೆಲ್ಲ ಮನುಷ್ಯರು, ಇವ್ರು ಅನ್ನ ತಿಂತಾರ ಹೊಟ್ಟೆಗೆ? ದೇವರು ಅನ್ನೋರು ಒಬ್ಬ ಇದ್ದರೆ, ನಿಜ ಹೇಳ್ತೀನಿ, ನನಗೆ ಇನ್ನೇನು ಗೊತ್ತಿಲ್ಲ. ನನಗೆ ದೇವರು ಅನ್ನೋನೊಬ್ಬ ಇದ್ರೆ, ರಾಯರು ಅನ್ನೋರು ಒಬ್ರು ಇದ್ದರೆ, ನನ್ನ ಕಣ್ಣಿದ್ರಗಡೆ ನನ್ನ ಅನ್ಯಾಯವಾಗಿ ಮಾತಾಡೋರಲ್ಲ, ಅನ್ಯಾಯವಾಗಿ ಇಲ್ಲದೆ ಇರೋದೆಲ್ಲನೂ ಊಹೆ ಮಾಡಿಕೊಂಡು ಇಲ್ಲದೆ ಇರೋದನ್ನು ಕಟ್ಟಿ ಗಂಗೂರಲ್ಲಿ, ಎಕ್ಸ್ಪೆಷಲಿ ಗಂಗೂರಲ್ಲಿ ನಾನು ಕೆಟ್ಟೋಳು ಆಗೋ ಥರ ಇವಳು ಕ್ಯಾರೆಕ್ಟ್ರು ಸರಿ ಇಲ್ಲ, ಇವಳಿಂದಲೇ ಸತ್ತೋದ ಅನ್ನೋ ಥರ ಮಾಡೋರಲ್ಲ, ಅವ್ರಿಗೆ ದೇವರು ನನ್ನ ಕಣ್ಣಿದ್ರುಗಡೆಲ್ಲೇ ತೋರಿಸ್ಲಿ. ಯಾಕೆ ದೇವ್ರಿಲ್ವಾ? ಒಳ್ಳೇದಕ್ಕೆ ಅವ್ರ ಕಡೆಗೆ ದೇವ್ರು ಇರ್ತಾನ? ಒಳ್ಳೇದಕ್ಕೆ ದೇವ್ರವನೇ, ಕೆಟ್ಟದಕ್ಕೆ ದೇವ್ರವನೇ, ಇದಕ್ಕೆ ದೇವ್ರಿಲ್ವಾ? ನನಗೆ ಇಷ್ಟು ಅನ್ಯಾಯವಾಗಿ ಅಂತವ್ರಲ್ಲ, ಇದಕ್ಕೆ ದೇವ್ರಿಲ್ವಾ? ನಾನು ಏನು ಮಾಡಲಿ ನಾನು? ಇಲ್ಲ ನಾನು ಕೊಡ್ರಪ್ಪ ಅಂದ್ರೆ ನಾನು ಕೊಡಲಿಲ್ಲ, ನಾನು ಕೇಳಿದೆ. ಏನು ಆಸ್ತಿ ಕೇಳಿದ ತಪ್ಪ? ಆಸ್ತಿ ಕೇಳಿದಕ್ಕೆ ನಾನು ಸರಿ ಇಲ್ವಂತೆ. ಸರಿ, ಆಸ್ತಿ ಕೊಡಲಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ನನ್ನ ಮಗುನ ಓದಿಸ್ಬೇಕು, ನನ್ನ ಕಾಯಿಲೆ ಮನುಷ್ಯ, ನನಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕನೂ ಕಾಯಿಲೆ ಐತೆ. ನಮ್ಗೆ ಓದ್ಸೋಕ್ಕೆ ಜೀವನ ಮಾಡೋಕ್ಕೋ ಏನಾದ್ರು ಕೊಡ್ತಾವ್ರ ಇವರು? ಮನೆಗೆ ಹೋದರೆ ಮಾತಾಡ್ಸೋದಿಲ್ಲ ಯಾರುವೇ, ಮನೆಗೆ ಹೋದ್ರೂ ಮಾತಾಡ್ಸೋದಿಲ್ಲ. ಅದಕ್ಕೆ ಮಾತಾಡ್ಸೋದೇ ಬೇಡ, ಏನು ಮಾಡೋದೇ ಬೇಡ ಅಂತ ಎಲ್ಲ ಬಿಟ್ಬಿಟ್ಟವ್ರೆ. ನಾನು ಮಾತಾಡಬಾರ್ದು ಅಂದರೆ ನನಗೆ ಎಷ್ಟು ಹರ್ಟಾಗೈತೆ ಅಂದರೆ, ಪ್ರೀತಿ ಮನೆಗೆ ವರ್ಷಿತಾ ನಾನು ಸ್ವಲ್ಪ ಹೇಳಿದ್ಲು ಅವಳು, ನನಗೆ ಫುಲ್ಲು ಕ್ಲಿಯರಾಗಿ ಹೇಳಿರಲಿಲ್ಲ. ನೆನ್ನೆ ಹೇಳಿದ್ಲು ವರ್ಷಿತಾ, ಒಂದೇ ಮಾತಂದಿದ್ದು, ಸುಷ್ಮಾ ನಿನ್ನ ಬಗ್ಗೆ ಮಾತಾಡಿರೋರು ಉದ್ಧಾರ ಅಂತೂ ಆಗೋದಿಲ್ಲ, ಕಾಲ ಹಿಂಗೆ ಇರೋದಿಲ್ಲ, ನಿನ್ನ ಕಣ್ಣಿದ್ರುಗಡೆ ಅನುಭವಿಸ್ತಾರೆ, ನೀನು ಅಳಬೇಡ ಅಂದು. ನನಗೆ ಎಷ್ಟು ಹೊಟ್ಟೆ ಉರಿತದೆ ಫ್ರೆಂಡ್ಸ್. ನನಗೆ ಇವತ್ತು ಹೆಂಗೆ ನಮ್ಮ ಮನೆಯವರೇ ಹೇಳ್ಕೊಟ್ಟವ್ರಂತೆ. ಅದು ಒಂದು ಸ್ಟೋರಿ ಆಗೈತೆ. ನಾನು ಒಂದೇ ಸಲ ನನ್ನ 4 ವರ್ಷಕ್ಕೆ ನನ್ನ ಗಂಡನ ಜೊತೆ ಜಗಳಾಡಿ ಒಂದು ಸಲ ಅದು ನಮ್ಮ ಅಮ್ಮನ ಮನೆಗೆ ಬಂದೆ. ಅದು ನನ್ನ ಗಂಡನಿಗೂ ಗೊತ್ತು, ನನ್ನ ಗಂಡನ ಜೊತೆ ಒಬ್ಬ ಅಪ್ಪು ಅಂತಿದ್ದ ನಮ್ಮ ಮನೇಲಿ, ಅವ್ನಿಗೂ ಗೊತ್ತು, ಇಡೀ ಗಂಗೂರಲ್ಲಿ ನಮ್ಮ ಫ್ಯಾಮಿಲಿಗೆ ಗೊತ್ತು. ನಾನು ಒಂದು ಸಲ ಡೈರೆಕ್ಟ್ ಬೆಂಗಳೂರಿಂದ ಅಮ್ಮನ ಮನೆಗೆ ಬಂದೆ. ಅದು ಯಾಕೆ ಬಂದೆ ಗೊತ್ತಾ? ನಮ್ಮ ಅಪ್ಪಾಜಿ ಬಂದುಬಿಡು ಅಂತ ಕರೀತು. ನಮ್ಮ ಅಪ್ಪಾಜಿನೂ ಬೇಕಾದ್ರೆ ನಾನು ವೀಡಿಯೋದಲ್ಲಿ ಕರೆಸ್ಬಿಟ್ಟು ಹೇಳಿಸ್ತೀನಿ. ನನಗೆ ಆ ತಾಕತ್ತು ಐತೆ, ಯಾಕಂದರೆ ನಾನು ಸತ್ಯ ಹೇಳ್ತಾ ಇದ್ದೀನಿ. ಯಾವಳಿಗೂ ಹೆದರ್ಕೊಂಡು ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ನಮ್ಮ ಅಪ್ಪಾಜಿ ಬಂದ್ಬಿಡು ಮಗಳೇ ನೀನು ಅಂದಾಗ ನಾನು ಒಂದು ಸಲ ಬಂದಿದ್ದೆ. ಇವ್ರು ಹೇಳೋ 3-4 ಸಲ ಜಗಳ ಆಡ್ಕೊಂಡು ಹೋದ್ಲು. ಇವಳು ಸರಿ ಇಲ್ಲ, ಇವಳಿಂದ ತಲೆ ಕೆಡಿಸ್ಕೊಂಡು ಕುಡಿಯೋದು ಪಾಠ ಆಗ್ಬಿಟ್ಟ, ಹಾಗೆ ಡ್ರಿಂಕ್ಸ್ಗೇನೋ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟ, ಅದಕ್ಕೆ ಉಳಿಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಸತ್ತೋಗ್ಬಿಟ್ಟ. ನೀವೇನು ಮನುಷ್ಯರ ನೀವು? ಅದೇ ನಿನ್ನ ಮನೆ ಮಗಳಿಗಾಗಿದ್ರೆ, ನಿನ್ನ ಮನೆ ನೀನು ಹೆತ್ತಿರೋ ಮಗಳಿಗಾಗಿದ್ರೆ ನಿನ್ನ ಹಿಂಗೆ ಮಾತಾಡಿವ ನೀನು? ಗಂಗೂರರೆಲ್ಲ ನೋಡಿ ಇದನ್ನು. ನನಗೆ ಎಷ್ಟು ಹೊಟ್ಟರಿತದೆ. ನೆನೆ ಚುಂಚುಕಟ್ಟೆ ಹೊಸರಿಗೆ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವಳು ಮನೆಗೆ ಹೋಗಿದ್ದೀನಿ. ದಪ್ಪನ್ ಮಾಡ್ಬಿಟ್ಟು ಏನೋ ಬರ್ಬೇಕಾರೆ ಕಣೆ, ದಪ್ಪನ್ ಮಾಡೋಕ್ಕೆ ಹೋಗ್ಬೇಕಾರೋ ಇನ್ನೂ ಮಣ್ಣಿಗೆ. ಹಿಂಗೆಲ್ಲ ನೀವುಗಳು ಮಾತಾಡಿದ್ದೀರಲ್ಲ, ನೀವು ಉದ್ಧಾರ ಆಯ್ತೀರ ನೀವು? ದೇವ್ರು ನಿಮ್ನ ಉದ್ಧಾರ ಮಾಡ್ತಾನ? ಎಷ್ಟು ಕಣ್ಣೀರು ಹಾಕ್ತೀನೋ. ಒಂದು ಮಧ್ಯರಾತ್ರಿಲೆಲ್ಲ ಎದ್ದೇಳ್ತೀನಿ. ನೆನೆ ಹಾಸ್ಪಿಟಲು ಹತ್ಕೊಂಡ್ಬಂದಿದ್ದೀನಿ. ನೆನೆ ನನ್ನ ಗಂಡ ಇದ್ದಿದ್ರೆ ಇವತ್ತು ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ ಅಂತವ. ಇವತ್ತಿಗೂ ನಮ್ಮಮ್ಮ ಕಣ್ಣೀರಲ್ಲಿ ಕೈ ತೊಳಿತದೆ. ನನ್ನ ಮಗಳು ಜೀವನ ಹಿಂಗೆ ಆಗೋಯ್ತಲ್ಲ, 22 ವರ್ಷಕ್ಕೆ ಮದುವೆ ಮಾಡಿ 4 ವರ್ಷಕ್ಕೆ ಹಿಂಗೆಲ್ಲ ಮಾಡಿಬಿಟ್ರಲ್ಲ ಸೇರಿಕೊಂಡು. ಸತ್ತ ಮೇಲೂ ನೆಮ್ಮದಿಯಾಗಿ ನನ್ನ ಮಗಳಿಗೆ ಏನೂ ಮಾಡಿಕೊಡ್ಲಿಲ್ವಲ್ಲ ಅಂತ. ನಮ್ಮ ಕಷ್ಟ ಯಾರಿಗೆ ಹೇಳೋಣ? ಎಷ್ಟು ಹೆದ್ರುಕೊಂಡಿದ್ದೀನಿ ಗೊತ್ತಾ ಫ್ರೆಂಡ್ಸ್. ಹಾಸ್ಪಿಟ್ಲಲ್ಲಿ ನನಗೇನಾದ್ರು ಆಗ್ಬಿಟ್ರೆ, ಎಲ್ಲ ಕ್ಯಾನ್ಸರ್ ಥರನೋ ಬೇರೆ ಥರನೋ ಹೇಳ್ಬಿಟ್ರೆ, ನನ್ನ ಮಗಳ ಕತೆ ಏನು, ನನ್ನ ಮಗಳ ಜೀವನ ಏನು ಅಂತ ಎಷ್ಟು ಹೆದ್ರುಕೊಂಡಿದ್ದೀನಿ ಗೊತ್ತಾ ನಾನು ನಿನ್ನೆ. ಅಂಥದ್ರಲ್ಲಿ ಇವರೆಲ್ಲ ಹಿಂಗೆಲ್ಲ ಮಾತಾಡೋರೆ. ಎಷ್ಟು ಹೊಟ್ಟೋರಿತದೆ ಹೇಳಿ, ಎಷ್ಟು ಬೇಜಾರಾಯ್ತದೆ. ಹಿಂದ್ಗಡೆ ಹಿಂಗೆಲ್ಲ ಮಾತಾಡೋರೆ. ಅದಾದ್ಮೇಲೆ ನನ್ನ ಕೈ ಹಿಡ್ಕೊಂಡು ಹೇಳೋ ನಾಟಕ. ಹಿಂದ್ಗಡೆ ಜನಗಳಿಗೆಲ್ಲ ಅದು ಹೇಳಿರೋದು, ಇವಳು ಸರಿ ಇಲ್ಲ, ಇವಳಿಂದಲೇ ಆಗದೆ ಅಂತ. ಮುಂದ್ಗಡೆ ಬಂದು ಕೈ ಹಿಡ್ಕೊಂಡು ಹೇಳೋದು, ನಾನು ಸಾಕ್ತೀನಿ, ನಾನು ಮಾಡ್ತೀನಿ ಅಂತ. ಈಗ ಯಾರು ಸಾಕ್ತಾವ್ರ? ನನ್ನ ಯಾರು ನೋಡ್ತಾವ್ರೆ? ಮನುಷ್ಯಂಗೆ ನೋವು ಕೊಡಬೇಕು, ಹೌದು ಅನ್ಬೇಕು. ಏನು ನಾನು ಜಗಳ ಆದಾಗ ನಾನು ಬೈದೆ, ಅವರು ಬೈದರು. ಅದು ಮಾತು ಬಂದಾಗ, ಜಗಳ ಆದಾಗ ಆ ಕಡೆಯಿಂದಲೂ ಬೈತಾರೆ, ನಾವು ಬೈತೀವಿ, ಅದೆಲ್ಲ ಕಾಮನ್ನು. ಆದರೆ ಹಿಂದ್ಗಡೆ ಗಂಡ ಸತ್ತೋಗಿರೋ ಒಬ್ಬ ಹುಡುಗಿನ ಇನ್ನೂ ಮಣ್ಣು ಮಾಡಿಲ್ದಿರೋ ಟೈಮಲ್ಲಿ ನೀವು ಎಲ್ಲನೂ ಹೇಳ್ಕೊಟ್ಟು ಜನಗಳಿಗೆ ಬೀದಿಲಿ ಜನ ಮಾತಾಡೋ ಥರ ಮಾಡಿದ್ದೀರಾ ಅಂದರೆ ಎಷ್ಟು ಬೇಜಾರಾಯ್ತದೆ ಹೇಳಿ.
ಅದೇ ನಿಮ್ಮ ಮನೆ ಮಕ್ಳಿಗಾಗಿದ್ರೆ ಮದುವೆ ಮಾಡಿ 4 ವರ್ಷ ಗಂಡನ ತಿನ್ಕೊಂಡು 3 ವರ್ಷದ ಮಗ ಹೆಣ್ಣು ಮಗ ಇದ್ದು ಹಿಂಗೆಲ್ಲ ಆಗಿರೋ ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಹಿಂಗೆಲ್ಲ ಮಾತಾಡಿವ್ರ. ಯಾವ ಊರ ಜನನೂ ಯಾರೂ ಮಾತಾಡ್ತಿಲ್ಲ ಫ್ರೆಂಡ್ಸ್. ನಾನು ಇರಲಿಲ್ವ, ನಾನು ಊರಲ್ಲಿ ಇರಲಿಲ್ವ, ನಾನು ಹಠ ಮಾಡ್ಕೊಂಡೇ ಇದ್ದೆ ನಾನು ನನ್ನ ಮನೆ ಅಂತವ. ಯಾರೂ ಮಾತಾಡ್ತಿಲ್ಲ, ಎಲ್ಲ ನನಗೆ ಹೇಳಿದ್ರು. ಅವರಿಂದನೇ ಇಷ್ಟೆಲ್ಲ ಆಗಿದ್ದು, ನಿನ್ನ ಮನೆ ಹಾಳಾಗೋಕ್ಕೆ ಅವರೇ ಕಾರಣ ಅಂತ ನಮ್ಮ ಜನನೇ ಹೇಳಿದ್ರು, ಅಕ್ಕಪಕ್ಕದವರೇ ಹೇಳಿದ್ರು. ಇವತ್ತು ಹಾಳಾಗಿರೋದು ನಿನ್ನ ಗಂಡ ಸತ್ತೋಗಿರೋದಕ್ಕೆ ಅವ್ರುಗಳೇ ಕಾರಣ ಅಂತಲೇ ಹೇಳಿದ್ರು. ನಾನು ಎಲ್ಲರೂ ಇಷ್ಟು ದಿನ ಬಾಯ್ಬಿಟ್ಟಿದ್ದೀನಿ ವೀಡಿಯೋಗಳಲ್ಲಿ. ಅದೇ ಕೆಲವೊಂದು ಹೇಳಿದ್ದೀನಿ, ಒಂದೊಂದು ಸರಿಯಾಗಿ ಕೊಟ್ಟಿದ್ದೀನಿ. ಅಷ್ಟ್ಬಿಟ್ಟು ಎಲ್ಲರೂ ಬಾಯ್ಬಿಟ್ಟು ಇಷ್ಟು ದಿನ ಹೇಳಿದ್ದೀನಿ ನಾನು. ನನಗೂ ಹೇಳಿದ್ರು ಜನ, ಅಷ್ಟು 5.5 ಎಕರೆ 6 ಎಕರೆ ಜಮೀನು ಇಟ್ಕೊಂಡು ನೀವು ಬೆಂಗ್ಳೂರಿಗೆ ಹೋಗಿ ಹೋಟ್ಲಲ್ಲಿ ಪಾತ್ರೆ ತೊಳಿಬೇಕು ಅನ್ನೋದೇನಿತ್ತು? ಊರಲ್ಲಿ ಬಂದು ವ್ಯವಸಾಯ ಮಾಡ್ಕೊಂಡಿರಿ ಇವರು. ಎಲ್ಲನೂ ಬಿಟ್ಬಿಟ್ಟು ಯಾರಿಗೋ ತಿನ್ನಕ್ಕೆ ಬಿಟ್ಬಿಟ್ಟು ಅವ್ರು ತಿನ್ಕೊಂಡಿರಿ. ನೀವೇನು ಬೆಂಗ್ಳೂರಿಗೆ ಹೋಗಿ ಎಂಡ್ಲು ಪಾತ್ರೆ ತೊಳಿತಿದ್ರಿ? ಅವರಿಂದನೇ ನಿನ್ನ ಗಂಡ ಸತ್ತಿದ್ದು ಅಂದರು. ನನ್ನ ವಿಚಾರವಾಗಿ ಯಾವನಾರು ಹಿಂದ್ಗಡೆ ಮುಂದ್ಗಡೆ ಮಾತಾಡಿದ್ರೆ ನನಗೆ ಎಲ್ಲಿಗೆ ಏನು ಮಾಡೋಕ್ಕೂ ನಾನು ಹೇಸಲ್ಲ. ನಾನು ಇನ್ನೊಂದ್ಸಲ ನನ್ನ ವಿಚಾರವಾಗಿ ಮಾತಾಡೋರೆ ಇದು ಮಾಡೋರೆ ಅಂತ ಗೊತ್ತಾದರೆ ನಾನಂತೂ ಸುಮ್ಮನೆ ಅಂತೂ ಇರಲ್ಲ ನಾನು. ಅದು ಸತ್ತು ಮಣ್ಣು ಮಾಡ್ಬೇಕಾದ್ರೆ ಮಾತಾಡೋರೆ ಅಂದರೆ ಇವ್ರು ಒಬ್ಬಪ್ಪಂಗಂತೂ ಹುಟ್ಟೇ ಇಲ್ಲ. ಹೇಳಿರೋರು ಹುಟ್ಟಿಲ್ಲ, ಹೇಳಿಸ್ಕೊಂಡು ಕೇಳ್ಕೊಬಂದ್ಬಿಟ್ಟು ಮಾತಾಡಿದ್ರಲ್ಲ ಅವರಂತೂ ಹುಟ್ಟೇ ಇಲ್ಲ. ಅವ್ರಿಗೂ ಒಂದೊಂದು ಹೆಣ್ಣಿರ್ತವೆ, ಅವ್ರಿಗೂ ಒಂದೊಂದು ಗಂಡಿರ್ತವೆ. ನಾವು ಕಂಡವ್ರ ಮನೆ ಹೆಣ್ಮಕ್ಳದ್ದು ಯಾಕೆ ಮಾತಾಡಬೇಕು? ಅದು ನಿಜನೋ ಸತ್ಯನೋ ಸುಳ್ಳು ನಾವು ನೋಡ್ಕೊಳ್ಳೋಣ ಅನ್ನೋದು ಒಂದಿಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಯ್ತದೆ? ನನ್ನ ನೋವು ನನಗೆ, ಅಲ್ಲಿ ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ, ಒಂದು ಸ್ವಲ್ಪ ಸಮಾಧಾನ ಆಯಿತು. ರಿಪೋರ್ಟ್ ನಾರ್ಮಲ್ ಬರ್ತಲ್ಲ, ಥ್ಯಾಂಕ್ ಯು ರಾಯರೇ ಅಂದ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಹೋದರೆ ಅವಳು ಅದೆಲ್ಲ ಹೇಳಿದ್ಲು. ಅವಳು ಇಷ್ಟು ದಿನ ಹೇಳಿರಲಿಲ್ಲ, ಅದು ಟಾಪಿಕ್ ಬಂತು. ಏನೋ ಒಂದು ಮಾತುಕತೆ ಆಡಿದಾಗ ಟಾಪಿಕ್ ಬಂದಾಗ ಅದನ್ನು ಹೇಳಿದ್ಲು ಅವಳು. ಹಿಂಗೆಲ್ಲ ಮಾತಾಡೋದ್ಲು, ಸುಷ್ಮಾ ನೀನು ದಡ್ಡಿ ಆದೆ, ನೀನು ಅವರು ಏನೋ ನಾವು ಸಾಕ್ತೀವಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಮಾತ ಕೇಳ್ಕೊಂಡು ನೀನು ದಡ್ಡಿ ಆದೆ, ನೀನು ಅವತ್ತೊಂದು ದಿನ ಬುದ್ಧಿವಂತಲಾಗಿದ್ರೆ ನೀನು ಇವತ್ತು ಅಳಂಗಿರಲಿಲ್ಲ ಅಂದು ಅವ್ರ ಮನೆ ಹತ್ಕೊಬಂದಿದ್ದೀನಿ ಅವ್ರ ಅಪ್ಪ ಅಮ್ಮನ ಎದುರುಗಡೆ. ನಮ್ಗೆ ಎಷ್ಟು ಹೊಟ್ಟುರಿತದೆ ಹೇಳಿ? ಹೊಟ್ಟೆ ಉರಿಸ್ಲಿ, ಎಷ್ಟು ಹೊಟ್ಟೆ ಉರಿಸ್ತಾರೋ, ಎಷ್ಟು ಕಣ್ಣೀರು ಹಾಕಿಸ್ತಾರೋ ಅಷ್ಟು ಗಟ್ಟಿಯಾಗಿ ನಿಂತ್ಕೋತೀನಿ. ಅವ್ರು ಏನು ಕೊಡೋದೇ ಬೇಡ, ಅವ್ರೇನು ಕೊಟ್ಟೇ ಇಲ್ಲ. ಆಯಿತು, ಕೊಡೋದೇ ಬೇಡ, ಎಲ್ಲನೂ ಅವರೇ ತಗೊಂಡು ಚೆನ್ನಾಗಿ ಬದುಕಲಿ. ದೇವರೊಬ್ಬ ಇದ್ದರೆ ನೋಡ್ಕೊತಾನೆ. ನಾನು ನೋಡ್ತೀನಿ ಅದು ಹೆಂಗೆ ಚೆನ್ನಾಗಿ ಉದ್ಧಾರ ಆಗಿ ಬದುಕಿ ಗಂಗೂರಲ್ಲಿ ಬಾಳೋದನ್ನ ನಾನು ನೋಡ್ತೀನಿ. ಫ್ರೆಂಡ್ಸ್, ಮಾತಾಡೋಕ್ಕೆ ಇನ್ನೂ ಇದ್ದಾವೆ, ಬಟ್ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹೇಳಿದ್ದೀನಿ ಸಾಕು, ಇನ್ನೂ ಇದ್ದಾವೆ. ಮುಂದೆ ಟೈಮ್ ಬಂದರೆ ಹೇಳ್ತೀನಿ. ಹೇಳೋ ಥರ ಅವ್ರುಗಳೇ ಮಾಡಿಸ್ಕೊತಾರೆ. ನಾನು ಈ ವಿಚಾರನೂ ಮಾತಾಡ್ತಿರಲಿಲ್ಲ. ನೆನ್ನೆ ಪ್ರೀತಿ ಹೇಳಿದ್ದಕ್ಕೆ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇದನ್ನೆಲ್ಲ ಹೊರ ಹಾಕ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲನೂ ಬಿಟ್ಬಿಟ್ಟು ಯಾರಿಗೋ ತಿನ್ನಕ್ಕೆ ಬಿಟ್ಬಿಟ್ಟು ಅವ್ರು ತಿನ್ಕೊಂಡಿರಿ. ನೀವೇನು ಬೆಂಗ್ಳೂರಿಗೆ ಹೋಗಿ ಎಂಡ್ಲು ಪಾತ್ರೆ ತೊಳಿತಿದ್ರಿ? ಅವರಿಂದನೇ ನಿನ್ನ ಗಂಡ ಸತ್ತಿದ್ದು ಅಂದರು. ನನ್ನ ವಿಚಾರವಾಗಿ ಯಾವನಾರು ಹಿಂದ್ಗಡೆ ಮುಂದ್ಗಡೆ ಮಾತಾಡಿದ್ರೆ ನನಗೆ ಎಲ್ಲಿಗೆ ಏನು ಮಾಡೋಕ್ಕೂ ನಾನು ಹೇಸಲ್ಲ. ನಾನು ಇನ್ನೊಂದ್ಸಲ ನನ್ನ ವಿಚಾರವಾಗಿ ಮಾತಾಡೋರೆ ಇದು ಮಾಡೋರೆ ಅಂತ ಗೊತ್ತಾದರೆ ನಾನಂತೂ ಸುಮ್ಮನೆ ಅಂತೂ ಇರಲ್ಲ. ನಾನು ಅದು ಸತ್ತು ಮಣ್ಣು ಮಾಡ್ಬೇಕಾದ್ರೆ ಮಾತಾಡೋರೆ ಅಂದರೆ ಇವ್ರು ಒಬ್ಬಪ್ಪಂಗಂತೂ ಹುಟ್ಟೇ ಇಲ್ಲ. ಹೇಳಿರೋರು ಹುಟ್ಟಿಲ್ಲ, ಹೇಳಿಸ್ಕೊಂಡು ಕೇಳ್ಕೊಬಂದ್ಬಿಟ್ಟು ಮಾತಾಡಿದ್ರಲ್ಲ ಅವರಂತೂ ಹುಟ್ಟೇ ಇಲ್ಲ. ಅವ್ರಿಗೂ ಒಂದೊಂದು ಹೆಣ್ಣಿರ್ತವೆ, ಅವ್ರಿಗೂ ಒಂದೊಂದು ಗಂಡಿರ್ತವೆ. ನಾವು ಕಂಡವ್ರ ಮನೆ ಹೆಣ್ಮಕ್ಳದ್ದು ಯಾಕೆ ಮಾತಾಡಬೇಕು? ಅದು ನಿಜನೋ ಸತ್ಯನೋ ಸುಳ್ಳು ನಾವು ನೋಡ್ಕೊಳ್ಳೋಣ ಅನ್ನೋದು ಒಂದಿಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಯ್ತದೆ? ನನ್ನ ನೋವು ನನಗೆ, ಅಲ್ಲಿ ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ, ಒಂದು ಸ್ವಲ್ಪ ಸಮಾಧಾನ ಆಯಿತು. ರಿಪೋರ್ಟ್ ನಾರ್ಮಲ್ ಬರ್ತಲ್ಲ, ಥ್ಯಾಂಕ್ ಯು ರಾಯರೇ ಅಂದ್ಕೊಂಡು ಅಲ್ಲಿಂದ ಅವ್ರ ಮನೆಗೆ ಹೋದರೆ ಅವಳು ಅದೆಲ್ಲ ಹೇಳಿದ್ಲು. ಅವಳು ಇಷ್ಟು ದಿನ ಹೇಳಿರಲಿಲ್ಲ, ಅದು ಟಾಪಿಕ್ ಬಂತು. ಏನೋ ಒಂದು ಮಾತುಕತೆ ಆಡಿದಾಗ ಟಾಪಿಕ್ ಬಂದಾಗ ಅದನ್ನು ಹೇಳಿದ್ಲು ಅವಳು. ಹಿಂಗೆಲ್ಲ ಮಾತಾಡೋದ್ಲು, ಸುಷ್ಮಾ ನೀನು ದಡ್ಡಿ ಆದೆ, ನೀನು ಅವರು ಏನೋ ನಾವು ಸಾಕ್ತೀವಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಮಾತ ಕೇಳ್ಕೊಂಡು ನೀನು ದಡ್ಡಿ ಆದೆ, ನೀನು ಅವತ್ತೊಂದು ದಿನ ಬುದ್ಧಿವಂತಲಾಗಿದ್ರೆ ನೀನು ಇವತ್ತು ಅಳಂಗಿರಲಿಲ್ಲ ಅಂದು ಅವ್ರ ಮನೆ ಹತ್ಕೊಬಂದಿದ್ದೀನಿ ಅವ್ರ ಅಪ್ಪ ಅಮ್ಮನ ಎದುರುಗಡೆ. ನಮ್ಗೆ ಎಷ್ಟು ಹೊಟ್ಟುರಿತದೆ ಹೇಳಿ? ಹೊಟ್ಟೆ ಉರಿಸ್ಲಿ, ಎಷ್ಟು ಹೊಟ್ಟೆ ಉರಿಸ್ತಾರೋ, ಎಷ್ಟು ಕಣ್ಣೀರು ಹಾಕಿಸ್ತಾರೋ ಅಷ್ಟು ಗಟ್ಟಿಯಾಗಿ ನಿಂತ್ಕೋತೀನಿ. ಅವ್ರು ಏನು ಕೊಡೋದೇ ಬೇಡ, ಅವ್ರೇನು ಕೊಟ್ಟೇ ಇಲ್ಲ. ಆಯಿತು, ಕೊಡೋದೇ ಬೇಡ, ಎಲ್ಲನೂ ಅವರೇ ತಗೊಂಡು ಚೆನ್ನಾಗಿ ಬದುಕಲಿ. ದೇವರೊಬ್ಬ ಇದ್ದರೆ ನೋಡ್ಕೊತಾನೆ. ನಾನು ನೋಡ್ತೀನಿ ಅದು ಹೆಂಗೆ ಚೆನ್ನಾಗಿ ಉದ್ಧಾರ ಆಗಿ ಬದುಕಿ ಗಂಗೂರಲ್ಲಿ ಬಾಳೋದನ್ನ ನಾನು ನೋಡ್ತೀನಿ. ಫ್ರೆಂಡ್ಸ್, ಮಾತಾಡೋಕ್ಕೆ ಇನ್ನೂ ಇದ್ದಾವೆ, ಬಟ್ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಹೇಳಿದ್ದೀನಿ ಸಾಕು, ಇನ್ನೂ ಇದ್ದಾವೆ. ಮುಂದೆ ಟೈಮ್ ಬಂದರೆ ಹೇಳ್ತೀನಿ. ಹೇಳೋ ಥರ ಅವ್ರುಗಳೇ ಮಾಡಿಸ್ಕೊತಾರೆ. ನಾನು ಈ ವಿಚಾರನೂ ಮಾತಾಡ್ತಿರಲಿಲ್ಲ. ನೆನ್ನೆ ಪ್ರೀತಿ ಹೇಳಿದ್ದಕ್ಕೆ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇದನ್ನೆಲ್ಲ ಹೊರ ಹಾಕ್ತೆ.
ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.